3000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಭೂಕಂಪ ಆಗುತ್ತೆ, ಮ್ಯಾಸಿವ್ ಅರ್ಥಕ್ವೇಕ್ ಆಗುತ್ತೆ. ಎಷ್ಟು ಮಟ್ಟಿಗೆ ತೀವ್ರತೆ ಇತ್ತು ಅಂತ ಹೇಳಿದ್ರೆ, ಒಂದು ಗುಜರಾತಿಂದ ನಾರ್ತ್ ಈಸ್ಟ್ ಅಸ್ಸಾಂ ಕಡೆ ಒಂದು ನದಿ ಹರಿತಾ ಇರುತ್ತೆ. ಆ ನದಿ ಕೆಳಗಡೆ ಬತ್ತಿ ಹೋಗುತ್ತೆ, ಅದೇ ಸರಸ್ವತಿ ನದಿ. ಭಾಳ ಜನಕ್ಕೆ ಗೊತ್ತಿಲ್ಲ ಶಾರದಾ ಪೀಠ ನಮ್ಮ ಮೂಲ ಪೀಠ ಪಾಕಿಸ್ತಾನದಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಮೊದಲು ಗೊತ್ತಾಗಬೇಕು. ಲೈನ್ ಆಫ್ ಕಂಟ್ರೋಲಿಂದ ಮೂಲ ಶಾರದಾ ಪೀಠ ಹೋಗೋದಕ್ಕೆ 30 ಕಿಲೋಮೀಟರ್ ಆಗುತ್ತೆ. ಆದರೆ ನಾವು ಬಾರ್ಡರ್ನ ನೋಡ್ಬೋದಲ್ಲಿ ಈ ಒಂದು ಸ್ಥಿತಿ ಇರುವಂಥದ್ದು. ನಮ್ಮ ಭಾರತದಲ್ಲಿ ಶಾರದಾ ದೇವಿಗೆ ಸಾಕಷ್ಟು ದೇವಸ್ಥಾನಗಳಿದೆ, ಆದರೆ ಶಾರದೆಯ ಮೂಲ ಸ್ಥಾನ ಯಾವುದು ಅಂತ? 1300 ವರ್ಷಗಳ ಹಿಂದೆ ಶಾರದಾ ಮಾತೆಯನ್ನ ಶಂಕರಾಚಾರ್ಯರು ಶೃಂಗೇರಿ ಪೀಠಕ್ಕೆ ತಗೊಂಡು ಬಂದರು. 2023ರಲ್ಲಿ ಇದೇ ಶಂಕರ ಮಠ, ಇದೇ ಶೃಂಗೇರಿ ಪೀಠ, ದಕ್ಷಿಣಾನ್ಮಯ ಶಾರದಾ ಪೀಠ ಒಂದು ಪಂಚಲೋಹದ ವಿಗ್ರಹವನ್ನು ಕಾಶ್ಮೀರಕ್ಕೆ ಕೊಡ್ತು. ಆ ಒಂದು ನೀಲಂ ಜಿಲ್ಲೆ ಅಂತ ಹೇಳ್ತಾರೆ. ನೀಲಂ ಜಿಲ್ಲೆಯಲ್ಲಿ ಶಾರದಾ ಗ್ರಾಮ ಅಂತ. ಅವ್ರ ಹೆಸರನ್ನು ಚೇಂಜ್ ಮಾಡಿಲ್ಲ, ಶಾರದಾ ವಿಲೇಜ್ ಅಂತಲೇ ಹೇಳ್ತಾರೆ, ಹೆಸರನ್ನ ಬದಲು ಮಾಡಿಲ್ಲ. ಮತ್ತು ಇನ್ನೂ ಮುಂದೆ ಹೋಗಿ ನೋಡೋದಾದರೆ ಅಲ್ಲಿ ಶಾರದಾ ಸ್ಕೂಲು, ಅಲ್ಲಿ ಒಂದು ಅಂಗಡಿಗಳಿಗೆಲ್ಲ ಶಾರದಾ ಹೋಟೆಲು, ಶಾರದಾ ಫುಟ್ವೇರ್ ಅಂತಲೇ ಹೆಸರಿಟ್ಕೊಂಡಿದ್ದಾರೆ. ಮತ್ತು ಅಲ್ಲಿನ ಜನ ಶಾರದಾ ಕಿ ಕಸಮ್ ಅಂತೇಳಿ ಅದರ ಮೇಲೆ ಆಣೆ ಇಡ್ತಾರೆ. ನಾವು ದೇವರಾಣೆ ಅಂತೆಲ್ಲ ಪ್ರಮಾಣ ಮಾಡ್ತೀವಲ್ಲ, ಅವರು ಶಾರದಾ ಕಿ ಕಸಮ್ ಅಂತೇಳಿ ಅದರ ಮೇಲೆ ಆಣೆ ಇಟ್ಕೋತಾರೆ. ಈಗ ಕಾಶ್ಮೀರದಲ್ಲಿ ಮೂಲ ಶಾರದಾ ಪೀಠ ಇತ್ತಲ್ಲ, ಅಲ್ಲಿದ್ದಂಥ ಆ ಶಾರದಾ ದೇವಿಯ ವಿಗ್ರಹ ಏನಾಯ್ತು? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ಸಬ್ಜೆಕ್ಟ್, ಈ ವಿಷಯ ಏನಿದೆ, ನನಗೆ ಬಹಳನೇ ಕುತೂಹಲ ಇದೆ, ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಯಾಕಂದ್ರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಶಾರದೆಯನ್ನ ಪ್ರತಿನಿತ್ಯ ನಾವು ಸ್ತುತಿಸ್ತೀವಿ, ಭಜಿಸ್ತೀವಿ. ಆದರೆ ಕಾಶ್ಮೀರದಲ್ಲಿರುವಂಥ ನಮ್ಮ ಶಾರದಾ ದೇವಿ ಗುಡಿಗೆ ಹೋಗೋದಕ್ಕೆ ನಮಗೆ ಭಾರತೀಯರಿಗೇನೆ ಅನುಮತಿ ಇಲ್ಲ. ಯಾಕೆ ಹೀಗಾಯ್ತು? ಕಾಶ್ಮೀರದಲ್ಲಿರುವಂಥ ಶಾರದಾ ದೇವಿಗೆ ಏನಾಯಿತು? ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ಇದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಾರದಾ ಸರ್ವಜ್ಞ ಪೀಠ ಕಾಶ್ಮೀರ ಪುನರುತ್ಥಾನ ಸಮಿತಿಯ ಸಂಯೋಜಕರಾಗಿರುವಂಥ ಫಣೀಂದ್ರ ಪ್ರಸಾದ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೂ ಭಾಳ ಸಂತೋಷ ಆಯಿತು. ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೂ ಭಾಳ ಆಸಕ್ತಿ ಇದೆ. ಶಾರದೆ ಬಗ್ಗೆ, ನಮ್ಮ ಶಾರದೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಮ್ಮಿಂದ ತಿಳ್ಕೊಳ್ಳುವಂಥ ಹಂಬಲ ಇದೆ. ದಯಮಾಡಿ ತಿಳಿಸ್ಕೊಡ್ಬೇಕು ಇವತ್ತು. ಖಂಡಿತ ತಿಳಿಸೋಣ, ಖಂಡಿತ. ಸರ್, ಮೊದಲನೇದಾಗಿ ನಮ್ಮ ಕಾಶ್ಮೀರದ ಶಾರದಾ ಪೀಠ ಸರ್ವಜ್ಞ ಪೀಠದ ಒಂದು ಪರಿಚಯ ಮಾಡಿಕೊಡೋದಾದ್ರೆ. ನೋಡಿ, ಕಾಶ್ಮೀರದಲ್ಲಿರ್ತಕ್ಕಂಥ ಶಾರದಾ ಸರ್ವಜ್ಞ ಪೀಠ ಅದೇನಿದೆ, ನಮಗೆ ನೀವು ಹೇಳಿದಾಗೆ ಶಾರದಾ ಪೀಠ ಅಂದ ಕೂಡಲೇ ನಮಗೆ ಒಂದು ಶಾರದೆ ನಮ್ಮ ಕಣ್ಮುಂದೆ ಬರುತ್ತೆ. ತಕ್ಷಣ ಬರುವಂಥದ್ದು ಶಂಕರಾಚಾರ್ಯರು. ಹೌದು. ನಮ್ಮ ದಕ್ಷಿಣ ಭಾರತದ ಕೇರಳ ರಾಜ್ಯದ ಕಾಲಟಿ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ನಮ್ಮ ಶಂಕರಾಚಾರ್ಯರು ಅಲ್ಲಿ ಹೋಗಿ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಿದಂಥ ಒಂದು ಜಾಗ ಅದು. ಮತ್ತು ಶಾರದಾ ಪೀಠ ಏನಿದೆ ಅದು ಶಕ್ತಿಪೀಠ ಕೂಡ ಹೌದು. ನಾವು ಅಷ್ಟಾದಶ ಶಕ್ತಿಪೀಠಗಳ ಒಂದು ಏನು ಶ್ಲೋಕವನ್ನು ಹೇಳ್ತೀವಿ, ಲಂಕಾಯಾಮ್ ಶಾಂಕರಿ ದೇವಿ ಅಂತ ಹೇಳ್ತೀವಿ. ಕೊನೆಯದು ಅದು ಮುಕ್ತಾಯ ಆಗೋದೇ ಕಾಶ್ಮೀರಿತು ಸರಸ್ವತಿ, ಅದು ಒಂದು ನಿದರ್ಶನ. ಮತ್ತು ನೀವೇ ಶ್ಲೋಕ ಹೇಳಿದ್ರಿ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ. ಸೊ ಆಗ ಕೂಡ ಅದು ಶಾರದಾ ಪೀಠದಲ್ಲಿ ಸರಸ್ವತಿ ನೆಲೆಸಿದಾಳೆ ಅಂಥೇಳಿ. ಇದು ಶಕ್ತಿ ಪೀಠನೂ ಹೌದು, ಮತ್ತು ಒಂದು ಸರ್ವಜ್ಞ ಪೀಠನೂ ಹೌದು. ಮತ್ತು ಆ ಸರ್ವಜ್ಞ ಪೀಠದ ಒಂದು ವಿಶೇಷ ಏನಂದರೆ, ಅಲ್ಲಿ 4 ಬಾಗಿಲಿತ್ತು, ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಅಲ್ಲಿ ಅನೇಕ ಪಂಡಿತರು, ಅಂದರೆ ಅಲ್ಲಿ ಎಲ್ಲ ಒಂದು ಸಮರ್ಪಕವಾದಂಥ ಯಾರು ಉತ್ತರ ಕೊಡ್ತಾರೆ ಅದು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಅವರು ಮಾತ್ರ ಆ ಪೀಠವನ್ನು ಆರೋಹಣ ಮಾಡಲಿಕ್ಕೆ ಯೋಗ್ಯರು ಅಂತಕ್ಕಂಥದ್ದು ಅಲ್ಲಿನ ಪದ್ಧತಿ. ಅಲ್ಲಿ ಪ್ರವೇಶ ಮಾಡಿದ್ದು ಕೇವಲ ಉತ್ತರ, ಪೂರ್ವ, ಪಶ್ಚಿಮ ಮಾತ್ರ ಇರುತ್ತೆ. ದಕ್ಷಿಣ ಬಾಗಿಲನ್ನು ಯಾರೂ ಹೋಗಿರಲ್ಲ, ಅಂದರೆ ದಕ್ಷಿಣ ಭಾರತದಿಂದ ಯಾರೂ ಹೋಗಿರೋದಿಲ್ಲ. ಹಾಗಾಗಿ ದಕ್ಷಿಣ ಬಾಗಿಲನ್ನ ಶಾಶ್ವತವಾಗಿ ಮುಚ್ಚಿರ್ತಾರೆ. ಈ ವಿಷಯವು ಶಂಕರಾಚಾರ್ಯರಿಗೆ ಒಂದು 7ನೇ ಶತಮಾನ, 7-8ನೇ ಶತಮಾನ ಅಂತ ಹೇಳ್ತಾರೆ, ನರ್ಮದಾ ನದಿ ತೀರದಲ್ಲಿ ಅವ್ರಿಗೆ ಕಿವಿಗೆ ಬೀಳುತ್ತೆ. ಯಾವುದೋ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ನೋಡಿ, ಈ ಥರ ಕಾಶ್ಮೀರದಲ್ಲಿ ಒಂದು ಶಾರದಾ ಪೀಠ ಇದೆಯಂತೆ, ಒಂದು ಸರ್ವಜ್ಞ ಪೀಠ ಇದೆಯಂತೆ, ಅಲ್ಲಿ ಯಾರೂ ದಕ್ಷಿಣ ಭಾರತದಿಂದ ಯಾರೂ ಹೋಗೇ ಇಲ್ಲ, ಅಲ್ಲಿ ಹೋಗ್ಬೇಕಂದ್ರೆ
ಭಾಳ ಒಂದು ಶಾಸ್ತ್ರಾರ್ಥಗಳಲ್ಲಿ ಭಾಳ ಶಕ್ತಿ ಇರಬೇಕು, ವಿದ್ಯೆ ಇರಬೇಕು, ಅವ್ರು ಮಾತ್ರ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಮಾತಾಡ್ಕೊಳ್ತಾ ಇರೋದು. ಇದು ಕಿವಿ ಬೀಳುತ್ತಷ್ಟೇ, ಅಲ್ಲಿ ಹೋಗೋದಕ್ಕೆ ಇನ್ವಿಟೇಷನ್ ಇರಲ್ಲ, ಓನ್ಲಿ ಇನ್ಫಾರ್ಮೇಷನ್ ಅಷ್ಟೇ. ಹಾಗಾಗಿ ಶಂಕರಾಚಾರ್ಯರಿಗೆ ಭಾಳ ಒಂದು ಕೋಪನೂ ಬರುತ್ತೆ, ಮತ್ತು ಜೊತೆಗೆ ಏನಾಗುತ್ತೆ, ನನ್ನ ದಕ್ಷಿಣ ಭಾರತದಿಂದ ಯಾರೂ ಅಲ್ಲಿ ಹೋಗಲೇ ಇಲ್ವಲ್ಲ ಅಂತಕ್ಕಂಥ ಒಂದು ಸ್ವಾಭಿಮಾನದ ಒಂದು ಕಿಚ್ಚು ಅವ್ರ ಮನಸ್ಸಲ್ಲಿ ಬರುತ್ತೆ. ಹಾಗಾಗಿ ಅವರು ಅಲ್ಲಿ ಪ್ರವೇಶ ಮಾಡ್ತಾರೆ. ಅಲ್ಲಿ ಪ್ರವೇಶ ಮಾಡಿ ಅಲ್ಲಿ ಸರ್ವಜ್ಞ ಪೀಠ ಹೋಗೋದಕ್ಕಿಂತ ಮೊದಲು ದ್ವಾರದಲ್ಲಿ ಅನೇಕರು ಅಲ್ಲಿ ಕೂತಿರ್ತಾರೆ, ಎಲ್ಲ ಪಂಡಿತರು. ಅಂದರೆ ಅದು ಷಣ್ಮತಗಳು, ಷಣ್ದರ್ಶನಗಳನ್ನು ಹೇಳ್ತೀವಿ. ಷಣ್ಮತಗಳು ಅವರೆಲ್ಲರೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಶೈವ, ವೈಷ್ಣವ ಮತ್ತು ಕಾಪಾಲಿಕ ಮತ್ತು ಗಾಣಿಕ, ಈ ಥರ ಎಲ್ಲ ಒಂದು ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಸಮರ್ಪಕವಾದ ಉತ್ತರ ಕೊಡ್ತಾರೆ. ಮತ್ತು ದರ್ಶನಗಳು, ಆ ದರ್ಶನಗಳಲ್ಲೂ ಕೂಡ ಒಂದು ಪೂರ್ವಮೀಮಾಂಸಾ ಮತ್ತು ನ್ಯಾಯಶಾಸ್ತ್ರ, ಈ ಥರ ಶಾಂಖ್ಯ ಎಲ್ಲ ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಶಂಕರಾಚಾರ್ಯರು ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟು ಆ ಪೀಠವನ್ನು ಆರೋಹಣ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ. ಈ ದೇವಸ್ಥಾನ ಅಥವಾ ಈ ಕ್ಷೇತ್ರ ಏನಿದೆ, ಇದನ್ನು ಸ್ಥಾಪನೆ ಮಾಡಿದ್ದು ಯಾರು ಹಿಂದೆ ಅಂತ? ಇದು ಶಕ್ತಿಪೀಠ. ಈಗ ಚಾಮುಂಡಿ ಬೆಟ್ಟ ಇದೆ, ಮತ್ತು ಅನೇಕ ಶಕ್ತಿಪೀಠಗಳು ನಿಮಗೆ ಗೊತ್ತಿದೆ. ಹೌದು. ಲಂಕೆಯಲ್ಲಿ ಒಂದು ಶಾಂಕರಿ, ಶ್ರೀಲಂಕಾದಲ್ಲಿ ಒಂದು ಲಂಕಾಯಂ ಶಾಂಕರಿ ದೇವಿಯ ಶಕ್ತಿಪೀಠಗಳು. ಈ ಎಲ್ಲ ಶಕ್ತಿಪೀಠಗಳು ಒಬ್ಬರು ಸ್ಥಾಪನೆ ಮಾಡಿರೋನ್ನೋ ಇಂಥ ನಿಖರವಾದ ಇತಿಹಾಸ ಸಿಗೋದಿಲ್ಲ. ಯಾಕೆಂದರೆ ಇದು ಯುಗಗಳಿಗಿಂತ ಪ್ರಾಚೀನವಾದಂಥ ಒಂದು ದೇವಸ್ಥಾನ. ಆದರೂ ಸಹ ನಾವು ಇತಿಹಾಸವನ್ನು ಸ್ವಲ್ಪ ಸ್ಟಡಿ ಮಾಡಿದಾಗ ಗೊತ್ತಾಗತ್ತೆ, ಅಲ್ಲಿ ಕೌಂಡಿನ್ಯ ಮಹರ್ಷಿಗಳು ಅಲ್ಲಿ ಹೋಗಿದ್ರು ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ಕೆಲವೊಂದು ರಾಜ ಮಹಾರಾಜರು ಅದನ್ನು ಕಟ್ಸೋದು, ಸ್ವಲ್ಪ ದುರಸ್ತಿ ಮಾಡಿಸೋದು ಅನ್ನೋದು ಗೊತ್ತಾಗತ್ತೆ. ಮತ್ತು ಗುಲಾಬ್ ಸಿಂಗ್, ಕಾಶ್ಮೀರದ ರಾಜ, ಡೋಗ್ರಾ ಕಿಂಗ್ಡಮ್ ಅಂತ ಹೇಳ್ತೀವಿ, ಅದರ ರಾಜ ಗುಲಾಬ್ ಸಿಂಗ್ ಅದನ್ನು ಕೊನೆಯಲ್ಲಿ ದುರಸ್ತಿ ಕಟ್ಟಿಸ್ತಾ ಅಂತಕ್ಕಂಥದ್ದು ಒಂದು ನಮಗೆ ನಿದರ್ಶನ ಗೊತ್ತಾಗುತ್ತೆ. ಇದು ಒಂದು ಭಾಗ. ಎರಡನೇದು, ಆಮೇಲೆ ಅಲ್ಲೊಮ್ಮೆ ಭೂಕಂಪ ಆಗುತ್ತೆ, ಸ್ವಲ್ಪ ಅದು ಶಿಥಿಲಗೊಳ್ಳುತ್ತೆ. ಅದು ಕ್ರಮೇಣ ಅದು 1948 ಆದಮೇಲೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಮತ್ತೆ ಅಲ್ಲಿ ಭಾರತದ ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅದು ಹಾಗೆ ಉಳ್ಕೋತು ಅನ್ನೋಂಥದ್ದು ಒಂದು ನಿದರ್ಶನ ಇದೆ. ಮತ್ತು ಇನ್ನೊಂದು, ನಮ್ಮ ಶಕ್ತಿಪೀಠಗಳಂದಾಗ ಈ ಸತೀದೇವಿಯ ಅನೇಕ ದೇಹದ ಅಂಗಾಂಗಗಳ ಬಿದ್ದು, ಎಲ್ಲೆಲ್ಲಿ ಅಂಗಾಂಗಗಳ ಬಿತ್ತು ಅದೆಲ್ಲ ಕೂಡ ಶಕ್ತಿಪೀಠ ಆಗಿದೆ. ಅದೇ ರೀತಿ ಸತೀದೇವಿಯ ಒಂದು ಬಲಗೈ ಭಾಗ, ಆ ಕಾಶ್ಮೀರ ಆ ಭಾಗದಲ್ಲಿ ಏನು ಬಿತ್ತು ಅದು ಒಂದು ಶಕ್ತಿಪೀಠ ಆಗಿದೆ, ಸರಸ್ವತಿ ಶಕ್ತಿಪೀಠ ಆಗಿದೆ ಅಂಥೇಳಿ ಇದು ಒಂದು ದಾಖಲೆಗಳು ಹೇಳುತ್ತೆ. ಈಗ ನಳಂದ, ತಕ್ಷಶಿಲಾ ಇಂಥ ಯೂನಿವರ್ಸಿಟಿಗಳ ಬಗ್ಗೆ ನಾವು ಕೇಳಿರ್ತೀವಿ. ಇದೇ ಥರಾನೇ ಆಗ ಶಾರದಾ ಯೂನಿವರ್ಸಿಟಿ ಅಂತ ಕೂಡ ಅಲ್ಲಿತ್ತು ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ? ಇದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಹೋದ್ವಿ. ನಮಗೆ ಪ್ರೊಫೆಸರ್ ನಾಗರಾಜ್ ಅಂಥೇಳಿ ಮಿಥಿಕ್ ಸೊಸೈಟಿಯ ಒಂದು ಸಂಸ್ಥೆಯ ಪ್ರೊಫೆಸರ್ ನಾಗರಾಜ್, ಅವ್ರ ಹತ್ರ ಹೋದ್ವಿ. ಯಾಕೆ ಅಂದರೆ ನಾವು ಈ ಶಾರದಾ ಪೀಠದ ಅಭಿಯಾನವನ್ನು 3 ಹಂತದಲ್ಲಿ ಮಾಡ್ತಾಯಿದ್ವಿ. ಮೊದಲನೇದು ಅವೇರ್ನೆಸ್, ಎರಡನೇದು ರಿಸರ್ಚ್, ಮೂರನೇದು ಆಪ್ರೇಷನ್ಸ್ ಅಂತ. ಅವೇರ್ನೆಸ್ ಅಂದರೆ ಮೊದಲು ಅಭಿಯಾನ ಆಗಬೇಕು, ಭಾಳ ಜನಕ್ಕೆ ಗೊತ್ತಿಲ್ಲ. ಶಾರದಾ ಪೀಠ ನಮ್ಮ ಮೂಲ ಪೀಠ ಪಾಕಿಸ್ತಾನದಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಮೊದಲು ಗೊತ್ತಾಗಬೇಕಂದ್ರೆ ಹೇಗೆ ಹೇಳಬೇಕು, ನಾವು ಹೇಳ್ತೀವಿ, ಭಾಷಣ ಮಾಡ್ತೀವಿ, ಒಂದು ಜೊತೆಗೆ ದಾಖಲೆ ತೋರಿಸ್ಬೇಕಲ್ಲ. ಆ ದಾಖಲೆ ತೋರಿಸ್ಬೇಕಾದ್ರೆ ರಿಸರ್ಚ್ ಬೇಕು. ಆ ಸಂಶೋಧನೆ ಮಾಡಬೇಕಾದ್ರೆ ನಾವು ಆ ಪ್ರೊಫೆಸರ್ ಹತ್ರ ಹೋದಾಗ ಅವ್ರು ಹೇಳಿದ್ರು, 3000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಭೂಕಂಪ ಆಗುತ್ತೆ, ಮ್ಯಾಸಿವ್ ಅರ್ಥಕ್ವೇಕ್ ಆಗುತ್ತೆ. ಆ ಎಷ್ಟು ಮಟ್ಟಿಗೆ ತೀವ್ರತೆ ಇತ್ತು ಅಂತ ಹೇಳಿದ್ರೆ, ಒಂದು ಗುಜರಾತಿಂದ ನಾರ್ತ್ ಈಸ್ಟ್ ಆ ಕಡೆ ಅಸ್ಸಾಂ ಕಡೆ ಒಂದು ನದಿ ಹರಿತಾ ಇರುತ್ತೆ. ಆ ನದಿ ಕೆಳಗಡೆ ಬತ್ತಿ ಹೋಗುತ್ತೆ, ಅದೇ ಸರಸ್ವತಿ ನದಿ. ಆ ಸರಸ್ವತಿಯ ನದಿಯ ತೀರದಲ್ಲಿ ಅನೇಕ ವಿದ್ಯಾಲಯಗಳಿತ್ತು. ಇದೆಲ್ಲವೂ ಕೂಡ ಡಾಕ್ಯುಮೆಂಟ್ ಇದೆ, ಎಲ್ಲವೂ ಕೂಡ ಪ್ರೂವ್ ಆಗಿದೆ. ಅಲ್ಲಿ ಸಂಶೋಧನೆ ಉತ್ಖನನ ಮಾಡಿದಾಗ ಅನೇಕ ಪಳೆಯುಳಿಕೆಗಳೆಲ್ಲವೂ ಸಿಕ್ಕಿದೆ. ಆ ಯಾವುದೆಲ್ಲ ವಿದ್ಯಾಲಯಗಳಿತ್ತು ಅದೆಲ್ಲವೂ ಕೂಡ ನಾಶ ಆಗುತ್ತೆ. ಆಗ ಅಲ್ಲಿ ಏನೂ ಮಾಡಲಿಕ್ಕೆ ಆಗ್ದಿರ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಲಯಗಳು ಕಾಶ್ಮೀರಕ್ಕೆ ಶಿಫ್ಟ್ ಆಯಿತು ಅಂತಕ್ಕಂಥದ್ದು ಇವರ ಸಂಶೋಧನೆ ಹೇಳಿರುವಂಥದ್ದು. ಆಗ ಕಾಶ್ಮೀರದಲ್ಲಿ ಒಂದು ಎಜುಕೇಷನ್ ಹಬ್ ಶುರುವಾಯಿತು, ಯೂನಿವರ್ಸಿಟಿಗಳು ಶುರುವಾಯಿತು.
ಎಷ್ಟು ಮಟ್ಟಿಗೆ ಅಂದರೆ ನಳಂದ ತಕ್ಷಶಿಲಾ ಅದಕ್ಕಿಂತ ಪ್ರಾಚೀನವಾದಂಥ ಒಂದು ಶಾರದಾ ಪೀಠಗಳು ಶುರುವಾಯಿತು. ಅಲ್ಲಿ ಚೈನಾದಿಂದ ಬರ್ತಿದ್ರು, ಗ್ರೀಸಿಂದ ಬರ್ತಾಯಿದ್ರು, ಹುಯೆಂಗ್ ಸಾಂಗ್ ಅವರೆಲ್ಲ ಬರ್ತಿದ್ರು. ಮತ್ತು ಆಲ್ ಬೇರೂನಿ ಅಂತ ಒಬ್ಬ ಇಸ್ಲಾಂನ ಒಬ್ಬ ಅವನು ಟ್ರಾವೆಲರ್ ಮತ್ತು ಸಂಶೋಧಕ, ಅವನು ಕೂಡ ಅಲ್ಲಿ ಶಾರದಾ ಪೀಠದ ಉಲ್ಲೇಖವನ್ನು ಮಾಡಿದ್ದಾನೆ. ಅನೇಕ ವಿದ್ಯಾಲಯಗಳು ಅಲ್ಲಿ ಕೇಂದ್ರಗಳು ಇತ್ತು. ಹಾಗಾಗಿ ಹೆಸರಿಗೆ ತಕ್ಕನಂತೆ ಆ ಸರಸ್ವತಿ ದೇವಿಯ ಒಂದು ವಿದ್ಯಾ ಕೇಂದ್ರ ಶಾರದಾ ದೇಶ ಆಗಿ ಅದು ಒಂದು ವಿಜೃಂಭಣೆಯಿಂದ ಅದು ಮೆರೀತಾ ಇತ್ತು. ನಮ್ಮ ಭಾರತದಲ್ಲಿ ಶಾರದಾ ದೇವಿಗೆ ಸಾಕಷ್ಟು ದೇವಸ್ಥಾನಗಳಿದೆ, ಆದರೆ ಶಾರದೆಯ ಮೂಲ ಸ್ಥಾನ ಯಾವುದು ಅಂತ? ಶಾರದೆಯ ಮೂಲ ಸ್ಥಾನ ಕಾಶ್ಮೀರವೇ. ಅದಕ್ಕೆ ನಿದರ್ಶನ ಶ್ಲೋಕಗಳು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪರವಾಸಿನಿ ಮತ್ತು ಕಾಶ್ಮೀರಿತ ಸರಸ್ವತಿ. ಮತ್ತು ಇನ್ನೊಂದು ಸಂಸ್ಕೃತದಲ್ಲಿ ಪ್ರಕಾರ ಶಾರದೆ ಅಂದರೆ ಬಿಳಿ ಅಂತ ಕೂಡ ಹೇಳ್ತಾರಂತೆ. ಅಲ್ಲಿ ಬಿಳಿ ಅಂದರೆ ಹಿಮಾಲಯ ಇದೆ, ಎಲ್ಲ ಬಿಳಿಯಾಗಿ ಕಾಣುತ್ತೆ. ಆಗ ಸರಸ್ವತಿ ಅಲ್ಲಿ ನಿಲ್ಲಿಸಿರೋದ್ರಿಂದ ಶಾರದೆ ಅಂತ ಕೂಡ ಅದು ಹೆಸರಿದೆ. ಆಗ ಮೂಲ ಸ್ಥಾನ ಅದು ಶಾರದೆ. ಮತ್ತು ಇನ್ನೊಂದು ಹೇಳೋದಾದರೆ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ, ಗೊತ್ತಲ್ಲ? ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಮತ್ತು ಅನಾಹತ, ವಿಶುದ್ಧ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ. ಈ ಜ್ಞಾನ ಅಂತಕ್ಕಂಥದ್ದು ಎಲ್ಲಿರುತ್ತೆ? ಸಹಸ್ರಾರ. ನಮ್ಮ ಭಾರತ ದೇಶ ಮುಕುಟ ಕಾಶ್ಮೀರ ಎಲ್ಲಿದೆ? ಮೇಲ್ಗಡೆ ಅಲ್ವಾ? ಹಾಗಾಗಿ ಅದು ಭಾಳ ಕೇಂದ್ರ ಜಾಗ. ಅದು ಸರಸ್ವತಿ ಅಲ್ಲಿ ನೆಲೆಸಿದ್ದಾರೆ. ಕಾಶ್ಮೀರ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರುವಂಥ ಚಿತ್ರಣನೇ ಬೇರೆ ಈಗ. ಆದರೆ ಕಾಶ್ಮೀರಕ್ಕೆ ಒಂದು ಬೇರೆನೇ ಇತಿಹಾಸ ಇದೆ ಅಂತ ಹೇಳ್ತಾರೆ. ಕಾಶ್ಮೀರನ ಕಾಶ್ಯಪ ಋಷಿಗಳು ಆಗ ಸೃಷ್ಟಿ ಮಾಡಿದ್ದು ಅಂತ ಕೂಡ ಹೇಳ್ತಾರೆ. ಈ ನಗರದ ಒಂದು ಪರಿಚಯ ಮಾಡೋದಾದ್ರೆ? ಖಂಡಿತ. ಕಶ್ಯಪ ಮಹರ್ಷಿಗಳು. ಮೇರು ಅಂದರೆ ಬೆಟ್ಟ. ಕಶ್ಯಪದ ಒಂದು ಮೇರು ಅಲ್ಲಿ ಏನು ನೆಲೆಸಿದ್ರು, ಕಶ್ಯಪ ಮೇರು ಕಾಶ್ಮೀರ ಆಯಿತು ಅಂತ. ಓಕೆ. ಕಾಶ್ಮೀರ ಬಹಳ ಸುಂದರವಾದಂಥ ಒಂದು ರಾಜ್ಯ, ಕಣಿವೆಗಳ ರಾಜ್ಯ. ನಾನು ಮೊದಲು ಅಲ್ಲಿ ಹೋಗಿದ್ದು ಅಮರನಾಥ್ ಯಾತ್ರೆಗೆ ಅಂತ. ನಮಗೆ ಜಮ್ಮು ಏನಿದೆ, ಜಮ್ಮುವಿಂದ ಶ್ರೀನಗರಕ್ಕೆ ಒಂದು 200-300 ಕಿಲೋಮೀಟರ್ ಆಗುತ್ತೆ. ಅದರ ದಾಟದಿದ್ದಂಗೆ ಎಲ್ಲವೂ ಸಿಗೋದು ನಮಗೆ ಬೆಟ್ಟಗಳೇ. ಕಾಶ್ಮೀರವನ್ನು ಕಣಿವೆಗಳ ರಾಜ್ಯ ಅಂತ ಕೂಡ ಹೇಳ್ಬೋದು. ಬರೀ ಬೆಟ್ಟಗಳೇ. ಅಲ್ಲಿ ಶ್ರೀನಗರದಲ್ಲಿ ಮಾತ್ರ ಸ್ವಲ್ಪ ನಿಮಗೆ ಪ್ಲೇನ್ ಲ್ಯಾಂಡ್ ಸಿಗುತ್ತೆ, ಮತ್ತು ಎಲ್ಲವೂ ಬೆಟ್ಟಗಳು. ಮತ್ತು ಅಲ್ಲಿ ವಾತಾವರಣ ನಿಮಗೆ ಗೊತ್ತಿದೆ, ಮತ್ತು ಎಲ್ಲ ಕಡೆ ಹಸಿರು. ಮತ್ತು ಅಲ್ಲಿ ಬೆಳೆಯುವಂಥದ್ದು ಕೂಡ ಅಲ್ಲಿ ಕೇಸರಿಯನ್ನು ಬೆಳೀತಾರೆ, ಸೋನಾಮಂಚೂರಿ ಇದು ಅಕ್ಕಿಯನ್ನು ಬೆಳೀತಾರೆ. ಭಾಳಂತ ಒಂದು ಬೆಲೆ ಬೆಳೀತಕ್ಕಂಥ ಶ್ರೀಮಂತ ರಾಜ್ಯ ಅದು. ಇದನ್ನ ಶಾರದಾ ದೇಶ ಅಂತ ಕರೀತಿದ್ರು. ಅಲ್ಲಿ ಇರುವಂತ ಲಿಪಿಯನ್ನ ಶಾರದಾ ಲಿಪಿ ಅಂತ ಕರೀತಿದ್ರು ಅಂತ ಹೇಳ್ತಾರಲ್ಲ? ಅಲ್ಲಿ ಶಾರದಾ ಲಿಪಿಯು ಕೂಡ ಅಲ್ಲಿ ಬಳಸ್ತಾ ಇದ್ರು. ಆ ಶಾರದಾ ಲಿಪಿಯನ್ನ ಈಗಿನ JNU ಯೂನಿವರ್ಸಿಟಿನಲ್ಲಿ ಅದನ್ನ ಡಿಕೋಡ್ ಮಾಡ್ತಾ ಇದ್ದಾರೆ. ಶಾರದಾ ಲಿಪಿ ಕೂಡ ಬಹಳ ಅತ್ಯಂತ ಪ್ರಾಚೀನವಾದಂಥ ಲಿಪಿ, ಅದು ಕೂಡ ಆಗ್ತಾ ಇದೆ. ಮತ್ತು ಕಾಶ್ಮೀರ ಏನಿದೆ, ಅಲ್ಲಿ ಶೈವಿಸಮ್ ಕೂಡ ಭಾಳ ಇತ್ತು ಅಂತ. ಅಭಿನವ ಗುಪ್ತ ಅಂತ ನೀವು ಕೇಳಿರ್ಬೋದು, ಆ ಶಂಕರಾಚಾರ್ಯರ ಕಾಲಘಟ್ಟದಲ್ಲೇ ಬರುತ್ತೆ. ಅವರು ಬಹಳ ಮಹಾನ್ ತಪಸ್ವಿಗಳು, ಅವರು ಕೂಡ ಯೋಗಿಗಳು. ಅವರು ನಾಥಪಂಥರು ಅಂದರೆ ಕಾಲಭೈರವ ನಾಥಪಂಥದ ಈ ಒಂದು ಆಚರಣೆನ ಅವರು ಆಚಾರ ಮಾಡ್ತಿರ್ತಾರೆ. ಇವರು ಯಾರು ನಮ್ಮ ಯೋಗಿ ಆದಿತ್ಯನಾಥ್ ಇದಾರಲ್ಲ, ಆ ಒಂದು ನಾಥಪಂಥದಿಗೆ ಸೇರಿದಿರುವಂಥದ್ದು ಅಭಿನವ ಗುಪ್ತ. ಅಲ್ಲಿ ಬಡ್ಗಾಮ್ ಡಿಸ್ಟಿಕ್ ಅಂತ ಇದೆ, ಶ್ರೀನಗರ ಪಕ್ಕದಲ್ಲಿ ಬಡ್ಗಾಮ್ ಡಿಸ್ಟಿಕ್ ಅಂತ. ಅಲ್ಲಿ ಒಂದು ಗುಹೆ ಇದೆ, ಆ ಗುಹೆಯಲ್ಲಿ ಕೂಡ ನಾನು ಹೋಗಿದ್ದೆ. ಭಾಳ ದೊಡ್ಡ ಗುಹೆ ಅದು. ಅಲ್ಲಿ ಏನು ಇತಿಹಾಸ ಹೇಳ್ತಾರೆ ಅಂದರೆ, ಅಭಿನವ ಗುಪ್ತರು 1000 ಭೈರವರ ಜೊತೆ, ಅದು ಶಿಷ್ಯರು ಭೈರವರ ಜೊತೆ ಅಲ್ಲಿ ಹೊರಡೆ ಹೋದ್ರು, ಅಲ್ಲಿ ತಪಸ್ಸು ಮಾಡಿ ಅಲ್ಲಿ ಅಂತರ್ಗತ ಆದರು ಅಂತ ಹೇಳ್ತಾರೆ. ಆ ಬೆಟ್ಟ ಈಗಲೂ ಕೂಡ ನಾವು ನೋಡ್ಬೋದು. 1000 ಭೈರವರು ಅಂದರೆ ನಾವು ಕಲ್ಪನೆ ಮಾಡ್ಕೋಬೇಕು ಎಷ್ಟು ಅಲ್ಲಿ ಯೋಗಿಗಳಿದ್ದು ಅಂಥೇಳಿ. ಸಾಕಷ್ಟು ಅಲ್ಲಿ ತಪಸ್ವಿಗಳು ಇದ್ದಾರೆ. ನನಗೆ ಫೀಲ್ ಆಗಿರುವಂಥದ್ದು ಈಗಲೂ ಕೂಡ ಅಲ್ಲಿ ಬಹಳ ಒಂದು ಎನರ್ಜಿ ಇದೆ. ಅಲ್ಲಿ ಟೆರರಿಸಮು ಈ ಥರದ್ದು ಇಷ್ಟೆಲ್ಲ ಇದ್ದರೂ ಕೂಡ, ಪಾಕಿಸ್ತಾನ ಒಂದು ಹಿಂಸೆ ಎಲ್ಲ ಇದ್ದರೂ ಸಹ ಒಂದು ದೃಷ್ಟಿಯಲ್ಲಿ ಅಲ್ಲಿ ಆಧ್ಯಾತ್ಮ ಶಕ್ತಿ, ಆ ಒಂದು ಎನರ್ಜಿ ಇದ್ದೇ ಇದೆ ಅಲ್ಲಿ. ಈಗ ನಮ್ಮ ಶಂಕರಾಚಾರ್ಯರು ಅಂದ ತಕ್ಷಣ ನಾವು ಅವರನ್ನ ಕರೆಯೋದೇನೆ ಜಗದ್ಗುರು ಆದಿಶಂಕರಾಚಾರ್ಯರು ಅಂತ. ಅವರು ಜಗದ್ಗುರುಗಳಾಗಿದ್ದು ಈ ಕಾಶ್ಮೀರದಲ್ಲಿ ಶಾರದಾ ಪೀಠದಲ್ಲಿ ಅಂತ ಹೇಳ್ತಾರೆ, ಹೌದಾ? ಅಷ್ಟು ನಿಖರವಾಗಿ ಕೆಲವೊಂದನ್ನು ಹೇಳ್ತಾರೆ, ಬಟ್ ಅದೊಂದೇ ಅಲ್ಲ. ಯಾಕೆಂದರೆ ಅವರು ಸಾಕಷ್ಟು ಏನು ಕೇರಳದಿಂದ ಅವರು ಪ್ರವಾಸ ಕಾಶ್ಮೀರಕ್ಕೆ ಮಾಡೋದು, ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲಿ 3 ಬಾರಿ ಭ್ರಮಣ ಮಾಡ್ತಾರೆ.
ಭಾರತವನ್ನು 3 ಬಾರಿ ಅವರು ಭ್ರಮಣ ಮಾಡ್ತಾರೆ. ಅದರ ಮಧ್ಯೆ ಅನೇಕ ಬೌದ್ಧ, ಜೈನ ಅನೇಕ ಮತಪಂಥಗಳು ಅವರಿಗೆ ಎದುರು ಸಿಗ್ತಾನೆ ಇರ್ತದೆ. ಎಲ್ಲರನ್ನೂ ಕೂಡ ವಾದದಲ್ಲೂ ಎದುರಿಸ್ತಾನೆ ಇರ್ತಾರೆ. ಅವರ ಗುರುಗಳು ಗೌಡಪಾದಾಚಾರ್ಯರು ಅವರುಗಳು ಕೂಡ ಒಂದು ಬಿರುದನ್ನು ಕೊಟ್ಟಿರ್ತಾರೆ. ಮತ್ತು ಕೊನೆಯಲ್ಲಿ ಅವರು ಕಾಶ್ಮೀರಕ್ಕೆ ಹೋಗಿ ಸರ್ವಜ್ಞ ಪೀಠವನ್ನು ಅದು ಆರೋಹಣ ಮಾಡಿದಾಗ ಅದು ಕಂಪ್ಲೀಷ್ಮೆಂಟ್ ಆಯಿತು ಅಂತ ಅವರು ಹೇಳುವಂಥದ್ದಿದೆ. ಈಗ ಸರ್ವಜ್ಞ ಪೀಠ ಅಂದರೆ ಏನು ಅಂತ? ಸರ್ವಜ್ಞ ಪೀಠ ಅಂದರೆ ಹೆಸರೇ ಹೇಳ್ದಂಗೆ ಎಲ್ಲವನ್ನು ತಿಳಿದಿರ್ತಕ್ಕಂಥವನು ಅಂತ. ಎಲ್ಲವನ್ನು ಅಂದರೆ ಎಲ್ಲವನ್ನೂ ಸಹ. ಇಲ್ಲಿ ಇವರಿಗೆ ನಾನು ಹೇಳಿದಾಗ ಶಂಕರಾಚಾರ್ಯರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಷಣ್ಮತಗಳು, ದರ್ಶನಗಳು, ಅನೇಕ ಬೇರೆ ಬೇರೆ ಮತ ಪಂಥಗಳ ಎಲ್ಲವನ್ನು ಕೂಡ ತಿಳಿದಿರಬೇಕು. ಇನ್ನೊಂದು ವೈಶಿಷ್ಟ್ಯ ಇಲ್ಲಿ ಏನು ನಾವು ತಿಳ್ಕೊಬೋದು ಅಂತ ಹೇಳಿದ್ರೆ, ಶಂಕರಾಚಾರ್ಯರಿಗೆ ವಿರುದ್ಧ ಆಗಿರ್ತಕ್ಕಂಥ ಅನೇಕ ಅವರಿಗೆ ಸವಾಲುಗಳು ಬರುತ್ತೆ, ಪ್ರಶ್ನೆಗಳನ್ನ ಕೇಳುತ್ತಾರೆ. ಪ್ರಶ್ನೆಗಳು ಕೇಳೋದು ಅಂದರೆ ಏನು ಭಾಳ ಸ್ವೀಟಾಗಿ ಈ ಥರ ಸಂದರ್ಶನ ಮಾಡಿ ಅವ್ರಿಗೇನು ಕೇಳಿರೋದಿಲ್ಲ. ಅನೇಕ ದ್ವೇಷ ಮಾಡ್ತಾರೆ. ಆ ಕಪಾಲಿಕರು ಬಂದು ನಿನ್ನ ತಲೆ ನನಗೆ ಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ನೀವು ಅದ್ವೈತ ಅಂತ ಹೇಳ್ತೀರಾ, ಈ ದೇಹದ ಮೇಲೆ ಮೋಹ ಇಲ್ಲ ಅಂತ ಹೇಳ್ತೀರಾ, ಜಗನ್ಮಿತ್ಯಂ ಬ್ರಹ್ಮ ಸತ್ಯಂ ಅಂತ ಹೇಳ್ತೀರಾ, ಈ ತಲೆ ನನಗೆ ಕೊಟ್ಬಿಡು ಅಂತ ಕೇಳ್ತಾರೆ. ಈ ರೀತಿಯಾದ ಆಗಿರುವಂಥದ್ದು. ಇದನ್ನು ಎದುರಿಸಿಯೂ ಸಹ ಅದೇ ಇದು ವಾಪಸ್ ಆ ರೀತಿಯಾದಂಥ ಅವರ ಭಾಷೆಯಲ್ಲಿ ಉತ್ತರ ಕೊಡಬೇಕು, ಅದೇ ರೀತಿ ಅವ್ರಿಗೆ ಪ್ರಚೋದನೆ ಉತ್ತರ ಕೊಡಬೇಕು, ಹಿಂಸೆ ಆ ಥರಕ್ಕೆ ಹೋಗ್ದಿರಾ ಬೈ ಹಾರ್ಟ್ ಅವ್ರಿಗೆ ಉತ್ತರವನ್ನು ಕೊಡ್ತಾರೆ. ಮತ್ತು ಇನ್ನೊಂದು ಶಂಕರಾಚಾರ್ಯರ ವಿಶೇಷ ಶಕ್ತಿಯನ್ನು ನಾವು ತಿಳ್ಕೊಬೇಕಂದ್ರೆ, ಯಾರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಇವರ ವಿಚಾರವನ್ನು ಅವರು ಹೇರಿರಲಿಲ್ಲ, ಬೈ ಫೋರ್ಸ್ ಒಪ್ಪಿಸ್ತಿಲ್ಲ, ಬೈ ಹಾರ್ಟ್ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಇದು ವಿಶೇಷ. ಎಲ್ಲರಿಗೂ ಕೂಡ ಒಪ್ಪಿಸ್ತಾರೆ ಅವ್ರಿಗೆ, ಎಲ್ಲರೂ ಕೂಡ ಮನಸ್ಸಲ್ಲಿ ಒಪ್ಕೋತಾರೆ. ಕೆಲವೊಂದು ಅಪವಾದಗಳಿದೆ, ಇವರು ಬೌದ್ಧರನ್ನ ಓಡಿಸ್ಬಿಟ್ರು, ಅದೆಲ್ಲ ಸತ್ಯಕ್ಕೆ ದೂರ. ಅವರು ಇವನ್ನ ಸ್ವೀಕಾರ ಮಾಡ್ತಾರೆ. ಹೌದು, ಅದ್ವೈತ ಸತ್ಯ, ವೈದಿಕ ಧರ್ಮ ಸತ್ಯ ಅಂಥೇಳಿ ಅವರು ಒಪ್ಕೋತಾರೆ. ಈಗ ನಮ್ಮ ಶಾರದಾ ಪೀಠ ಅಂದ ತಕ್ಷಣ ಶೃಂಗೇರಿಯ ಶಾರದಾ ಪೀಠ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾರದಾ ಪೀಠ. ಕಾಶ್ಮೀರದ ಶಾರದಾ ಪೀಠಕ್ಕೂ ಶೃಂಗೇರಿಯ ಶಾರದಾ ಪೀಠಕ್ಕೂ ಇರುವಂಥ ನಂಟೇನು? ಕರ್ನಾಟಕಕ್ಕೂ ಕಾಶ್ಮೀರಕ್ಕೂ ಅಭಿನವ ಸಂಬಂಧಗಳಿದೆ. ಇದು ನಮಗೊಂದು ಸಂತೋಷನೂ ಆಗುತ್ತೆ. ಈಗ ಶಂಕರಾಚಾರ್ಯರು ಕಾಶ್ಮೀರದಿಂದ ಒಂದು ಗಂಧದ ಶಾರದಾ ಮಾತೆಯ ಗಂಧ ಮರದ ಶಾರದಾ ಮಾತೆಯ ವಿಗ್ರಹ ತಗೊಂಬಂದು ಅಂತ ಹೇಳ್ತಾರೆ. ಅವರು 4 ಆಮ್ನೇಯ ಪೀಠಗಳಿದೆಯಲ್ಲ, ಒಂದು ದ್ವಾರಕಾ ಪೀಠ, ಪುರಿಯಲ್ಲಿ ಬದ್ರಿ ಹತ್ರ ಒಂದು ಜ್ಯೋತಿರ್ಮಠ ಪೀಠ, ಅಲ್ಲಿ ತೊಗೊಂಡೋಗ್ಬೋದಾಗಿತ್ತು. ಅದೇ ಕರ್ನಾಟಕಕ್ಕೆ ತಗೊಂಬಂದವರು. ಯಾಕೆ ಅಂದರೆ ಇಲ್ಲಿ ಆ ಒಂದು ರೀತಿಯ ಒಂದು ದೊಡ್ಡ ಶಕ್ತಿ ಇದೆ. ಶೃಂಗೇರಿ ಅಂದರೆ ಏನು? ಋಷ್ಯಶೃಂಗರ ವಿಭಂಡ ಮಹರ್ಷಿಗಳ ಮಗ ಋಷ್ಯಶೃಂಗರ ಏನಿದ್ರು ಆ ಒಂದು ತಪೋಭೂಮಿ ಇದು. ಮತ್ತು ಇನ್ನೊಂದು ಆ ಒಂದು ಶಾಂತಿಯ ಸಂಕೇತ ನಾವು ನೋಡ್ತೀವಲ್ಲ, ಶಾಂತಿಯ ಪ್ರೀತಿ ಪ್ರೇಮದ ಸಂಕೇತ. ಒಂದು ಕಪ್ಪೆಗೆ ಅದು ಪ್ರಸವದ ಸಮಯದಲ್ಲಿ ನೆರಳಾಗಿ ಒಂದು ಸರ್ಪ ಅದಕ್ಕೆ ಒಂದು ಆಶ್ರಯವನ್ನು ಕೊಡುತ್ತೆ. ಹಾವು ಮತ್ತು ಕಪ್ಪೆ ಸಹಜ ಶತ್ರುಗಳು. ಹಾವಿನ ಆಹಾರ ಕಪ್ಪೆ. ಇದ್ರೂ ಸಹ ಆ ವೈರತ್ವವನ್ನು ಮರೆತು ಆ ಒಂದು ಪ್ರೀತಿ ಪ್ರೇಮದಿಂದ ಆಶ್ರಯವನ್ನು ಕೊಟ್ಟಿದೆ ಅಂದರೆ ಇಲ್ಲಿ ಶಕ್ತಿ ಇದೆ ಅಂತಲೇ ಅರ್ಥ. ಹೌದು. ಹಾಗಾಗಿ ಶಾರದೆಯನ್ನು ಇಲ್ಲಿ ಅವರು ತೊಗೊಂಡು ಬಂದರು. ಮತ್ತು ಕರ್ನಾಟಕಕ್ಕೂ ಮತ್ತು ಇಡೀ ದೇಶವ್ಯಾಪಕ್ಕೂ ಇನ್ನೇನು ಸಂಬಂಧ ಅಂದರೆ, ದಶರಥ ಮಹಾರಾಜರು ಪುತ್ರ ಕಾಮಷ್ಟಿಯಾಗ ಮಾಡಿಸೋದು ನಮ್ಮ ಋಷ್ಯಶೃಂಗರು. ಅಂದರೆ ಅದು ಒಂದು ನಮಗೆ ಒಂದು ಸಂತೋಷ ಆಗುತ್ತೆ. ಅಂದರೆ ತ್ರೇತಾಯುಗದಿಂದ ಹಿಡಿದು ಈಗ ಕಲಿಯುಗದಲ್ಲೂ ಕೂಡ ಈ ಒಂದು ನಂಟು ಇರುವಂಥದ್ದು ಬಹಳ ವಿಶೇಷ. 1300 ವರ್ಷಗಳ ಹಿಂದೆ ಶಾರದಾ ಮಾತೆಯನ್ನು ಶಂಕರಾಚಾರ್ಯರು ಶೃಂಗೇರಿ ಪೀಠಕ್ಕೆ ತೊಗೊಂಡು ಬಂದರು. ನಮಗೆ ಇನ್ನೊಂದು ಸಂತೋಷ ಏನು ಗೊತ್ತಾ? ನಮಗೂ ಒಂದು ಅದೃಷ್ಟ ಏನಂದರೆ 2023ರಲ್ಲಿ ಇದೇ ಶಂಕರ ಮಠ, ಇದೇ ಶೃಂಗೇರಿ ಪೀಠ, ದಕ್ಷಿಣಾನ್ಮಯ ಶಾರದಾ ಪೀಠ ಒಂದು ಪಂಚಲೋಹದ ವಿಗ್ರಹವನ್ನು ಕಾಶ್ಮೀರಕ್ಕೆ ಕೊಡ್ತು. ಈ ಒಂದು ಪರ್ವಕಾಲದಲ್ಲಿ ನಾವಿದ್ದೀವಲ್ಲ, ಅದೇ ಸಂತೋಷ. 1300 ವರ್ಷಗಳ ಇತಿಹಾಸವನ್ನು ಮರುಕಳಿಸಿ ನೋಡೋದಾದರೆ
ಅಲ್ಲಿಂದ ತಂದಾಗ ನಾವು ಇರಲಿಲ್ಲ, ಅದಕ್ಕೆ ಕೊಟ್ಟಾಗ ನಾವು ಇದ್ದಾಗಿದ್ದಲ್ಲ, ಹೌದು ಹೌದು ಒಂದು ಅಂಶ ಅಲ್ಲಿ ಹೋಯ್ತಲ್ಲ. ಹೌದು. ಆ ತೀತ್ವಾಲ ಏನು ಹೇಳ್ತೀವಿ, ಅದಕ್ಕೆ ತೀರ್ಥಬಲ್ ಅಂಥೇಳಿ ಒಂದು ಹಳೆಯ ಹೆಸರು. ಅಲ್ಲಿ ಒಂದು ಹೊಸದಾದಂಥ ಒಂದು ಶಾರದಾ ಪೀಠ, ಒಂದು ದೇವಸ್ಥಾನವನ್ನು, ಅಂದರೆ ಯಾತ್ರಿ ಮಂದಿರ ಅಂತ ಹೇಳ್ತಾರೆ, ಅವನ್ನು ಕಟ್ಟಿದಾಗ ಈ ಒಂದು ಕೊಟ್ಟಿರುವಂಥದ್ದು ಭಾಳ ಸಂತೋಷ ಆಯಿತು. ಈಗ ಕಾಶ್ಮೀರ ಹೇಗಿತ್ತು, ಕಾಶ್ಮೀರದಲ್ಲಿದ್ದಂಥ ಶಾರದಾ ಪೀಠ ಎಷ್ಟು ಸುಂದರವಾಗಿತ್ತು ಅಂತ ಆ ಚಿತ್ರನ ತಮ್ಮ ಬಾಯಿಂದ ಕೇಳ್ತಿದ್ರೆ ನಾವು ಕಲ್ಪಿಸ್ಕೋಬಹುದು ಅದನ್ನು. ಆದರೆ ಈಗ ಶಾರದಾ ಪೀಠದ ಪರಿಸ್ಥಿತಿ ಏನಾಗಿದೆ? ಈಗ ಮೂಲ ಶಾರದಾ ಪೀಠದ ಪರಿಸ್ಥಿತಿ ನೀವು ಗೂಗಲಲ್ಲಿ ನೋಡ್ಬೋದು. ಒಂದು ಹಳೆ ಪ್ರಾಚೀನವಾದಂಥ ಕಲ್ಲಿನ ಕಟ್ಟಡಗಳಿದೆ. ಒಂದು ದೇವ್ರ ದಯೆಯಿಂದ ಅದನ್ನು ಉಳಿಸಿದ್ದಾರೆ. ಒಂದು ಅಲ್ಲಿನ ಒಂದು ಪ್ರಾಚೀನ ಒಂದು ಇಲಾಖೆ ಏನಿದೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಅದು ಉಳಿಸಿದೆ, ಅದು ಹಾಗೇ ಇದೆ. ಅಲ್ಲಿ ಕೆಲವರು ಈ ಶೂಗಳು ಹಾಕ್ಕೊಂಡು ಹೋಗುವಂಥದ್ದು, ಚೊಪ್ಪಲಿ ಹಾಕ್ಕೊಂಡು ಹೋಗೋದು ಮಾಡ್ತಿದ್ರು. ಅಲ್ಲಿ ನಮ್ಮ ಸೇವ್ ಶಾರದಾ ಕಮಿಟಿ ರವೀಂದ್ರ ಪಂಡಿತ್ ಅವರು ಅದಕ್ಕೆ ಪತ್ರವೆಲ್ಲ ಬರೆದು, ಅದು ನಮ್ಮ ಹೋಲಿ ಪ್ಲೇಸ್, ಅದು ನಮ್ಮ ಪವಿತ್ರ ಸ್ಥಳ, ದಯವಿಟ್ಟು ಆ ರೀತಿ ಆಗೋದನ್ನು ತಪ್ಪಿಸಿ ಅಂತ ಹೇಳಿದ ಮೇಲೆ ಅದು ತಪ್ಪಿಸಿದ್ದಾರೆ. ಅದಾದ್ಮೇಲೆ ಆ ಕಡೆ ಪಕ್ಷ ಅಲ್ಲಿ ಚೊಪ್ಪಲಿ ಹಾಕ್ಕೊಂಡು ಹೋಗೋದನ್ನು ನಿಲ್ಲಿಸಿದ್ದಾರೆ ಅಂತ ಒಂದು ಹೇಳ್ಬೋದು. ಅದು ಕಟ್ಟಡ ಹಾಗೇ ಇದೆ. ಮತ್ತು ಅದರ ಪಕ್ಕದಲ್ಲಿ ಒಂದು ಪಾಕಿಸ್ತಾನದ ಬಂಕರ್ ಇದೆ. ಏಕೆಂದರೆ ನಾನು ಸ್ವತಃ ಅಲ್ಲಿ ತೀರ್ಥವಾಲ್ಗೆ ಹೋಗಿದ್ದೀನಿ. ಅಲ್ಲಿ ನಂದು ಒಂದು ಫೋಟೋನೂ ಇದೆ, ಅಲ್ಲಿ ನೋಡಿರ್ಬೋದು, ಬ್ರಿಡ್ಜ್ ಮೇಲೆ ಹೋಗ್ತಿರೋವಂಥದ್ದು. ಅಲ್ಲಿ ಒಂದು ತೀರ್ಥವಾಲಲ್ಲಿ ಕಿಶನ್ ಗಂಗಾ ಅಂತ ಒಂದು ನದಿ ಇದೆ. ಆ ಭಾಗದಲ್ಲಿ ಪಾಕಿಸ್ತಾನ, ಅದೇ ಪಾಕ್ ಆಕ್ರಮಿತ ಕಾಶ್ಮೀರ ನಾವು ಹೇಳ್ತೀವಿ. ಅದರಲ್ಲಿ ಪಾಕಿಸ್ತಾನ್ ಫ್ಲಾಗ್ ಇದೆ. ಅವರು AJK ಅಂತ ಹೇಳ್ತಾರೆ, ಆಜಾದ್ ಜಮ್ಮು ಕಾಶ್ಮೀರ ಅಂತ ಹೇಳ್ತಾರೆ. ಅವರ ಒಂದು ಧ್ವಜವೂ ಕೂಡ ಇದೆ. ಮಧ್ಯದಲ್ಲಿ ಒಂದು ವುಡನ್ ಬ್ರಿಡ್ಜು, ಮಧ್ಯದಲ್ಲಿ ಒಂದು ವೈಟ್ ಪೇಂಟ್ ಹಾಕಿದ್ದಾರೆ. ಅದನ್ನು ದಾಟಬಾರ್ದು ನಾವು ಆ ವೈಟ್ ಲೈನ್ವರೆಗೂ ನಾವು ಹೋದ್ವಿ. ಅಲ್ಲಿ ಹೋದಾಗ ಅವರು ಹಾಗೆ ಮಜ್ಜಾ ಸಾಬ್ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ನಮಗೆ ವಿಡಿಯೋ ಎಲ್ಲ ತೊಗೊಳೋದಕ್ಕೂ ಬಿಡಲ್ಲ. ಹಾಗೂ ಕೆಲವರು ದೂರದ ನಮ್ಮದು ಒಂದು ಫೋಟೋ ತೆಗ್ದಿದ್ದಾರೆ. ಈ ರೀತಿಯಾದಂಥ ಒಂದು ಅನುಭವ ಅಲ್ಲಿ ಆಯಿತು. ಈಗ ನಮ್ಮ ಶಾರದಾ ಪೀಠಕ್ಕೆ ನಾವು ಯಾಕೆ ಹೋಗೋ ಹಾಗಿಲ್ಲ? ಅದು ಪಾಕಿಸ್ತಾನವೇ ಅಡ್ಡಿ. ಯಾಕೆ ಅಂದರೆ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲಿ ಇರೋವಂಥದ್ದು. ನಾವು ನೇರವಾಗಿ ಪಾಕಿಸ್ತಾನಕ್ಕೆ ನಾವು ಈಗ ಅಲ್ಲಿ ಹೋಗ್ಬೇಕಂದ್ರೆ ಇವ್ರು ಬಿಡೋದಿಲ್ಲ. ಅಲ್ಲಿಗೆ ಹೋಗಿ ಅಂತಾರೆ, ನಾವು ವೀಸಾ ಅಪ್ಲೈ ಮಾಡಬೇಕು, ಪಾಸ್ಪೋರ್ಟ್ ಎಲ್ಲ ಕೊಟ್ಟು ವೀಸಾ ಅಪ್ಲೈ ಮಾಡಬೇಕು. ನೀವು ಇಸ್ಲಾಮಾಬಾದು, ಕರಾಚಿ, ಲಾಹೋರ್ ಇಲ್ಲಿಗೆಲ್ಲ ಹೋಗ್ಬೋದು. ಆದರೆ POKಗೆ ಅದು ಬಿಡಲ್ಲ. POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿ ಬಿಡೋದಿಲ್ಲ. ಯಾಕೆ ಅಂದರೆ ಅಲ್ಲಿ ತುಂಬ ಸೆಕ್ಯೂರಿಟಿ ರೀಸನ್ಸು, ನಾವು ಬಿಡೋ ಹಾಗಿಲ್ಲ ಅಂತ ಒಂದು ಕಾರಣ ಹೇಳಿ ಅದನ್ನ ಕಟ್ ಮಾಡ್ತಾರೆ. 2 ವರ್ಷದಿಂದ ಸಿಂಗಾಪುರಿಂದ ಒಬ್ಬರು ವೆಂಕಟರಾಮ್ ಅಂತ, ಮೂಲ ಅವರು ತಮಿಳ್ನಾಡವರು, ಅವರು ಪ್ರಯತ್ನ ಮಾಡಿ ಆ ಬಾರ್ಡರ್ವರೆಗೂ ಹೋದ್ರು. ಅಲ್ಲಿ ಸ್ವಲ್ಪ ಗಲಾಟೆಯೂ ಆಯಿತು, ಆದರೆ ಅವರು ಅಲ್ಲಿ ಬಿಡಲಿಲ್ಲ. ಯಾಕೆ ಅಂದರೆ ಶಾರದಾ ಪೀಠಕ್ಕೆ ಒಂದು ಸತಿ ಪ್ರವೇಶ ಆಗಿಬಿಟ್ರೆ ನಾವು ಹಿಂದೂಗಳು ಭಾರತೀಯರು ಬಿಡಲ್ಲ ಅಂತ ಅದಕ್ಕೆ ಚೆನ್ನಾಗಿ ಗೊತ್ತು. ಅಷ್ಟು ನಾವು ಹುಚ್ಚಿಟ್ಟು ನಾವು ಹೋಗ್ತೀವಿ, ಅದು ನಮ್ದಾಗೋಗುತ್ತೆ. ಈ ಒಂದು ಭಯ ಇದೆ ಅವರಿಗೆ. ಹಾಗಾಗಿ ಅವ್ರು ಬಿಡೋದಕ್ಕೆ ಸಿದ್ಧ ಇಲ್ಲ. ಮತ್ತು ಅವ್ರಿಗೂ ಗೊತ್ತು ಇದು ಒಂದು ಕಾಲದಲ್ಲಿ ಶಾರದಾ ಪೀಠ ಆಗಿತ್ತು ಅಂಥೇಳಿ. ಯಾಕೆ ಅಂದರೆ ಇವರೇನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ದೇಶ ಮಾಡ್ಕೊಂಡಿದ್ದಾರೆ ಹೇಳ್ತಾರಲ್ಲ, ಆ ಒಂದು ನೀಲಂ ಜಿಲ್ಲೆ ಅಂತ ಹೇಳ್ತಾರೆ. ನೀಲಂ ಜಿಲ್ಲೆಯಲ್ಲಿ ಶಾರದಾ ಗ್ರಾಮ ಅಂತ ಅವ್ರ ಹೆಸರನ್ನು ಚೇಂಜ್ ಮಾಡಿಲ್ಲ, ಶಾರದಾ ವಿಲೇಜ್ ಅಂತಲೇ ಹೇಳ್ತಾರೆ, ಹೆಸರನ್ನ ಬದಲು ಮಾಡಿಲ್ಲ. ಮತ್ತು ಇನ್ನೂ ಮುಂದೆ ಹೋಗಿ ನೋಡೋದಾದರೆ ಅಲ್ಲಿ ಶಾರದಾ ಸ್ಕೂಲು, ಅಲ್ಲಿ ಒಂದು ಅಂಗಡಿಗಳಿಗೆಲ್ಲ ಶಾರದಾ ಹೋಟೆಲು, ಶಾರದಾ ಫುಟ್ವೇರ್ ಅಂತಲೇ ಹೆಸರಿಟ್ಕೊಂಡಿದ್ದಾರೆ. ಮತ್ತು ಅಲ್ಲಿನ ಜನ ಶಾರದಾ ಕಿ ಕಸಮ್ ಅಂತೇಳಿ ಅದರ ಮೇಲೆ ಆಣೆ ಇಡ್ತಾರೆ. ನಾವು ದೇವರಾಣೆ ಅಂತೆಲ್ಲ ಪ್ರಮಾಣ ಮಾಡ್ತೀವಲ್ಲ, ಅವ್ರು ಶಾರದಾ ಕಿ ಕಸಮ್ ಅಂತೇಳಿ ಅದರ ಮೇಲೆ ಆಣೆ ಇಟ್ಕೋತಾರೆ. ಅಲ್ಲಿರುವಂಥ ಮುಸಲ್ಮಾನರು 100% ಮುಸಲ್ಮಾನರು ಇರುವಂಥದ್ದು. ಅವ್ರು ಇದಕ್ಕೆ ನಡ್ಕೋತಾರೆ ಅನ್ನೋ ಅವ್ರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಇದನ್ನು ಬಿಟ್ಟರೆ ಮತ್ತು ಎಲ್ಲಿ ನಮ್ಮದೆಲ್ಲ ಆಗೋಗುತ್ತೆ ಅಂಥೇಳಿ ಅವ್ರಿಗೆ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಅವ್ರಿಗೆ. ಈಗ ನಮ್ಮ ಕುಪ್ವಾರ ಡಿಸ್ಟಿಕ್ ಅಂತ ನಾವು ಹೇಳ್ತೀವಿ, ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಈ ತೀರ್ಥವಾಲ್ ಅಂತಕ್ಕಂಥದ್ದು ಒಂದು ಬರುತ್ತೆ. ಇದು ಆ ಮೂಲ ಶಾರದಾ ಪೀಠ ಹೋಗೋದಕ್ಕೆ ಇದೊಂದು ಸಾಂಪ್ರದಾಯಿಕ ರಸ್ತೆ. 2-3 ಇತ್ತು, ಅದರಲ್ಲಿ ಇದು ಒಂದು ಟ್ರೆಡಿಷ್ನಲ್ ರೂಟ್. ಎಲ್ಲೂ ವಾಸ್ ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲಿಂದ ಮೂಲ ಶಾರದಾ ಪೀಠ ಹೋಗೋದಕ್ಕೆ 30 ಕಿಲೋಮೀಟರ್ ಆಗುತ್ತೆ. ಆದರೆ ನಾವು ಬಾರ್ಡರ್ನ ನೋಡ್ಬೋದಲ್ಲಿ ಈ ಒಂದು ಸ್ಥಿತಿ ಇರುವಂಥದ್ದು. ಮೊದಲು
ಈ ನಮ್ಮ ಇದರಲ್ಲಿ ಬಫರ್ ಝೋನ್ ಅಂತ ಮಾಡಿರ್ತಾರೆ. LOCಗಿನ ಮೊದಲು ನಮ್ಮ ಸೈನ್ಯದವರೇ ಒಂದು 80 ಕಿಲೋಮೀಟರ್ ಬಫರ್ ಝೋನ್, ಅಂದರೆ ಅಲ್ಲಿ ಯಾರೂ ಹೋಗೋಗಿಲ್ಲ, ತುಂಬ ಸೆನ್ಸಿಟಿವ್ ಜಾಗ ಹೋಗೋಗಿಲ್ಲ ಅಂತ. ಹಾಗೂ ಹೋಗ್ಬೇಕಾದ್ರೆ ನಮ್ಮ ಸಂಬಂಧಿಕರಾದರೂ ಇರಬೇಕಲ್ಲಿ. ಎಲ್ಲಿ? ಆ ಬಫರ್ ಝೋನ್ಗೆ ಹೋಗ್ಬೇಕಾದ್ರೆ ಬಫರ್ ಝೋನಲ್ಲಿ ಇರಬೇಕು. ಬಫರ್ ಝೋನ್ ಇರಬೇಕು. ಯಾಕೆ ಹೋಗ್ತೀರಾ ಅಂತ ಹೇಳಬೇಕಲ್ಲ. ನಮ್ಮ ಸಂಬಂಧಿಕರು ಇರ್ತದೆ, ಅಲ್ಲಿ ಹಿಂದೂಗಳೇ ಇಲ್ಲ. ಹೌದು, ಯಾರು ಇರ್ತದೆ? ಅದೇ ಆರ್ಟಿಕಲ್ 370 ತೆಗೆದ ಮೇಲೆ ಅಲ್ಲಿ ತೀರ್ಥವಾಲಲ್ಲಿ ಏನೋ ದೇವಸ್ಥಾನ ಆಯಿತು. ಆ ಶಾರದಾ ದೇವಸ್ಥಾನ ಇದೆ ಅನ್ನೋ ಒಂದು ಕಾರಣ, ಈ ಒಂದು ನೆಪದಲ್ಲಿ ನಾವು ಅಲ್ಲಿ ತನಕ ಹೋಗ್ಬೋದು. ಮತ್ತು ಆ LOCಯನ್ನು ದಾಟಿ ಹೋದರೆ ಅಲ್ಲಿ ನಮ್ಮ ಮೂಲ ಶಾರದಾ ಪೀಠ ಇದೆ. ಅಲ್ಲಿ ಈಗ ಇನ್ನೂ ಹೋಗುವಂಥ ಸ್ಥಿತಿ ಇಲ್ಲ. ಇದು ಆದಷ್ಟು ಬೇಗ ಆಗಬೇಕು. ಈಗ ತೀತ್ವಾಲಲ್ಲಿ ಇತ್ತೀಚೆಗಷ್ಟೇ ತಾವಾಗಲೇ ಹೇಳ್ತಿದ್ದ ಹಾಗೆಯೇ ಶಾರದಾ ದೇವಿಯ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಇದ್ರ ಬಗ್ಗೆ ಹೇಳೋದಾದರೆ 1922-23 ಅಲ್ಲಿ ಯಾತ್ರಿ ಮಂದಿರ ಅಂಥೇಳಿ ಪ್ರಾರಂಭ ಆದಾಗ ಅಲ್ಲಿ ಯೋಚನೆ ಮಾಡೋದು, ಸೇವ್ ಶಾರದಾ ಕಮಿಟಿಯವರೆಲ್ಲ ಯೋಚನೆ ಮಾಡೋದು, ಅಲ್ಲಿ ಸೈನ್ಯದ ಸಹಾಯದೊಂದಿಗೆ ಆ ಸೈನಿಕರು ಅಲ್ಲಿ ಇರ್ತಕ್ಕಂಥವ್ರು ಈ ಥರ ಆದಾಗ ಗುರುದ್ವಾರ ದೇವಸ್ಥಾನ ಎಲ್ಲ ಆದಾಗ ಅವ್ರದ್ದು ಒಂದು ಸ್ಕೀಮ್ನಲ್ಲಿ ದೇವಸ್ಥಾನಗಳಿಗೆ ಸಹಕಾರ ಮಾಡ್ತಾರೆ. ಇದು ಯಾಕೆ ನಾವು ಶಾರದಾ ದೇವಸ್ಥಾನ ಕಟ್ಟಬಾರ್ದು ಅಂತೇಳಿ ಯೋಚನೆ ಮಾಡಿದಾಗ ಅದು ನಿಶ್ಚಯ ಮಾಡೋದು, ನಾವು ಅದನ್ನು ಕಾಶ್ಮೀರ ಸಮಾಜಕ್ಕೂ ಮತ್ತು ಶೃಂಗೇರಿ ಪೀಠಕ್ಕೂ ನಾವು ನಮ್ಮ ಕಾರ್ಯಕರ್ತರ ಪ್ರಯತ್ನದಿಂದ ಅವ್ರಿಗಿಬ್ಬರಿಗೂ ಒಂದು ಲಿಂಕ್ ಮಾಡಿಸಿದ್ವಿ. ಆಗ ಶೃಂಗೇರಿ ಪೀಠದವರು ಕೂಡ ನಮ್ಮ ಜಗದ್ಗುರುಗಳು ಮಹಾಸನ್ನಿಧಾನ ಭಾರತೀ ತೀರ್ಥರು, ಸನ್ನಿಧಾನ ವಿಧುಶೇಖರ ಭಾರತಿಗಳು ಕೂಡ ಸಂಪೂರ್ಣ ಆಶೀರ್ವಾದ ಮಾಡೋದು. ಹಾಗಾಗಿ ಅಲ್ಲಿ ಭಾಳ ಬೇಗ ಆಯಿತು, ಚೆನ್ನಾಗಾಯಿತು ಕೂಡ ಅವರ ಒಂದು ಆಶೀರ್ವಾದದಿಂದ. ತಕ್ಷಣ ಅಲ್ಲಿ ಎಲ್ಲ ಒಪ್ಕೊಂಡು ನಮ್ಮ ಶಾರದಾ ಪೀಠದಿಂದನೇ ಅಲ್ಲಿ ನಾವು ಪಂಚಲೋಹ ವಿಗ್ರಹ ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಅಲ್ಲಿದ್ದಂಥ ಎಲ್ಲ ಬಾಗಿಲು ಕೂಡ ಅದು ಮೈಸೂರಿಂದ ಬಂತು. ಮತ್ತು ಪ್ರತಿಯೊಂದು ಕಲ್ಲುಗಳು ಕೂಡ ಮಾಗಡಿಯಿಂದ ಹೋದಂಥ ಕಲ್ಲುಗಳು 7 ಲೋಡು ಕಲ್ಲು ಹೋಯಿತು ಆ ಒಂದು ತೀರ್ಥವಾಲಿಗೆ. ಮತ್ತು ಆ ಒಂದು ಶಾರದಾ ದೇವಿಯ ವಿಗ್ರಹ ಮಾಡಿದ್ರು ಅರುಣ್ ಯೋಗಿರಾಜ್, ಯಾರು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ವಿಗ್ರಹ ಮಾಡಿದ್ರು ಅವರೇ ಮಾಡಿರುವಂಥದ್ದು. ಆ ವಿಗ್ರಹ ಮಾಡಿ ಶೃಂಗೇರಿಗೆ ಕೊಟ್ಟರು. ವಿಜಯದಶಮಿ ದಿವಸ 1922 ಕೊನೆ ವಿಜಯದಶಮಿ ದಿವಸ ಅವರಿಗೆ ಕಾಶ್ಮೀರ ಪಂಡಿತ್ ಸಮಾಜಕ್ಕೆ ಹಸ್ತಾಂತರ ಮಾಡ್ತಾರೆ. ಆಗ ನೇರ ಅವರು ಕಾಶ್ಮೀರಕ್ಕೆ ತೊಗೊಂಡೋಗಲಿಲ್ಲ, ಅದನ್ನ ಯಾತ್ರೆಯ ಮೂಲಕ ತೊಗೊಂಡೋದು. ಶೃಂಗೇರಿಯಿಂದ ನೇರ ಬಂದಿದೆ ಬೆಂಗಳೂರಿನ ಶಂಕರ ಮಠಕ್ಕೆ. ಬೆಂಗಳೂರಿನ ಶಂಕರ ಮಠದ್ದು ಒಂದು ಇದಕ್ಕೆ ಭಾಳ ಒಂದು ದೊಡ್ಡ ಇತಿಹಾಸ ಇದೆ. ಯಾವಾಗ ಈ ಕಾಶ್ಮೀರ ಶಾರದಾ ಪೀಠ ಮೂಲ ಪೀಠ ಪಾಕಿಸ್ತಾನ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಹುತೇಕ ಜಗದ್ಗುರುಗಳಿಗೆ ಬಿಟ್ಟರೆ ಬಹುತೇಕ ಎಲ್ಲ ಜನಗಳಿಗೂ ಗೊತ್ತಾಗಿದ್ದೇ 2018 ಸೆಪ್ಟೆಂಬರ್ 22ನೇ ತಾರೀಕು ನಾವು ಕಾರ್ಯಕ್ರಮ ಮಾಡಿದಾಗ ನಾವೊಂದು ಅಭಿಯಾನ ಮಾಡಿದ್ವಿ. ಮೊದಲು ಅಲ್ಲೇ ಆಗಿದ್ದು. ಅದರ ಫಲಶ್ರುತಿಯಾಗಿ ಶಂಕರ ಮಠದ ಯಾರು ಗೌರಿಶಂಕರ್ ಇದ್ದರು ಆಗಿನ ಆಡಳಿತಾಧಿಕಾರಿ, ಅವರು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೀತಾರೆ, ಆದಷ್ಟು ಬೇಗ ಅದನ್ನ ಪುನರುತ್ಥಾನ ಮಾಡಿ ಅಂತ. ಹಾಗಾಗಿ ಇದು ವಿಷಯ ಭಾಳ ಚೆನ್ನಾಗಿ ಹಬ್ಬತ್ತೆ. ಹಾಗಾಗಿ ಈ ಯಾತ್ರೆ ಏನು ಹೋಯಿತು ಅಲ್ಲಿಗೂ ಕೂಡ ತೊಗೊಂಬಂತು. ಆಗ ಬೆಂಗಳೂರಿನ ಎಲ್ಲ ಜನ ಕೂಡ ಶಾರದಾ ಮಾತೆಯನ್ನು ನೋಡಿ ದರ್ಶನ ಪಡ್ಕೊಂಡ್ರು. ಯಾಕಂದರೆ ಎಲ್ರಿಗೂ ಕೂಡ ಕಾಶ್ಮೀರಕ್ಕೆ ಹೋಗೋದಕ್ಕಾಗೋದಿಲ್ಲ, ಇಲ್ಲೇ ನೋಡೋಣ ಅಂಥೇಳಿ ಬಂದರು. ಆಮೇಲೆ ಇದು ಕಾಶ್ಮೀರ ಭವನ ಅಂತಿದೆ ಜಯನಗರದಲ್ಲಿ, ಮತ್ತು ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಅಲ್ಲಿ ತಲುಪ್ತು. 2023 ಅಲ್ಲಿ ತಲುಪ್ತು. ನಮ್ಮ ಜಗದ್ಗುರುಗಳು ಅಲ್ಲಿಗೆ ಬಂದು ಪೂಜೆಯನ್ನು ಮಾಡಿದ್ರು ಅಂತ ನಮ್ಮ ಸನ್ನಿಧಾನ ಗುರುಗಳು ಬಂದು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಅದು ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಅನ್ಕೋಬೋದು. ಯಾಕೆಂದರೆ ಅವಾಗ ಹೇಳಿದ್ನಲ್ಲ, 1300 ವರ್ಷಗಳ ಹಿಂದೆ ಆದಿಗುರು ಶಂಕರಾಚಾರ್ಯರು ಶಂಕರ ಭಗವತ್ಪಾದರು ಏನು ತೊಗೊಂಬಂದು ಇಲ್ಲಿಂದ ಒಂದು ವಿಗ್ರಹವನ್ನು ಅಲ್ಲಿ ಕೊಡೋವಂಥದ್ದು ಇದೆಯಲ್ಲ, ಈ ಒಂದು ಪರ್ವಕಾಲ ನಮಗೆ ಬಹಳ ಸಂತೋಷ ಆಯಿತು. ಈಗ ಕಾಶ್ಮೀರದಲ್ಲಿ ಮೂಲ ಶಾರದಾ ಪೀಠ ಇತ್ತಲ್ಲ, ಅಲ್ಲಿದ್ದಂಥ ಆ ಶಾರದಾ ದೇವಿಯ ವಿಗ್ರಹ ಏನಾಯಿತು? ಅಲ್ಲಿ ಒಂದು ದಾಖಲೆಗಳ ಪ್ರಕಾರ ಅಲ್ಲಿ ಒಂದು ಗಂಧದ ವಿಗ್ರಹ ಇದ್ದಿದ್ದನ್ನು ಶಂಕರಾಚಾರ್ಯ ಇಲ್ಲಿಗೆ ಬೆಂಗಳೂರಿಗೆ ತೊಗೊಂಬಂದು ಅಂತ ಹೇಳ್ತಾರೆ. ಬೆಂಗಳೂರಲ್ಲ, ಶೃಂಗೇರಿಗೆ. ಶೃಂಗೇರಿನಲ್ಲಿ ನೀವು ನೋಡ್ಬೋದು, ಅಲ್ಲಿ ವಿದ್ಯಾಶಂಕರ ದೇವಸ್ಥಾನ ಹಳೇದ ಒಂದು ದೇವಸ್ಥಾನ ಇದೆ, ಅಲ್ಲಿ ಇದೆ. ಅಲ್ಲಿ ಒಂದು ಶಿವಲಿಂಗ ಏನಿದೆ, ಅದು ಮುಂದೆನೇ ಅಲ್ಲಿ ಒಂದು ಮರದ ವಿಗ್ರಹ ನಿಮಗೆ ಕಾಣುತ್ತೆ. ಅಲ್ಲಿ ಕೇಳಿದ್ರೆ ಅಲ್ಲಿ ತೋರಿಸ್ತದೆ.
ಆ ವಿಗ್ರಹ ಅಲ್ಲೇ ಇದೆ, ಶೃಂಗೇರಿಯಲ್ಲಿ ನೀವು ನೋಡ್ಬೋದು. ಅದೇ ಮೂಲ ವಿಗ್ರಹ ಆಗಿತ್ತ ಆವಾಗ? ಅದೇ ಮೂಲ ವಿಗ್ರಹ ಅಂತೇಳಿ ಒಂದು ದಾಖಲೆ ಹೇಳುತ್ತೆ. ಓಕೆ. ನೀವು 2018ರಲ್ಲಿ ಈ ಕಾಶ್ಮೀರ ಸಮಾಜ ಏನು ಬಂತು ಬೆಂಗಳೂರಿಗೆ, ಅದಕ್ಕೆಲ್ಲ ತೊಗೊಂಡೋಗಿ ಅದಕ್ಕೆ ನಾವು ತೋರಿಸಿದ್ವಿ, ನೋಡಿ ನಿಮ್ಮ ಶಾರದಾ ವಿಗ್ರಹ ಇಲ್ಲಿದೆ ಅಂತೇಳಿ. ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ, ನಮ್ಮ ಸಮಾಜದ್ದು ನಮ್ಮ ಇದ್ರದ್ದು ನೋಡಿದ್ವಲ್ಲ ಅಂತ ಹೇಳಿ ಅಷ್ಟು ಸಂತೋಷ ಕಣ್ ತುಂಬಿಕೊಂಡು. ಈಗ ತೀತ್ವಾಲಲ್ಲಿ ಯಾಕೆ ಶಾರದಾ ಪೀಠನ ನಿರ್ಮಾಣ ಮಾಡಿದ್ರು? ನಾವು ಮೂಲ ಶಾರದಾ ಪೀಠದ ಜಾಗದಲ್ಲೇ ಮಾಡ್ಬೋದಿತ್ತಲ್ವಾ? ನಿಜ ನಿಜ, ಒಳ್ಳೆಯ ಪ್ರಶ್ನೆ ಕೇಳಿದ್ದೀರ. ಈ ಪ್ರಶ್ನೆ ನಮಗೂ ಬರುತ್ತೆ, ಭಾಳ ಜನ ಕೇಳ್ತಾ ಇರ್ತದೆ. ನಮ್ಮ ಯೋಜನೆ ಇದ್ದಿದ್ದೇನೆ ಮೂಲ ಶಾರದಾ ಪೀಠ ಏನಿದೆ ಇದರ ಒಂದು ನೆಪದಲ್ಲಿ ಇಡೀ ರಾಷ್ಟ್ರವನ್ನು ನಾವು ಜಾಗೃತಿಗೊಳಿಸಿ ನಾವು ಆ ಶಾರದಾ ಪೀಠವನ್ನು ತೊಗೊಳ್ಬೇಕು, ಅಲ್ಲಿ ಪುನರ್ ನಿರ್ಮಾಣ ಮಾಡಬೇಕು ಅಂತ ನಾವು ಹೋರಾಟ ಮಾಡಿದ್ದು. ಮತ್ತು ಅಯೋಧ್ಯ ರಾಮ ಮಂದಿರ ಏನು ಹೋರಾಟ ಆಯಿತು, ಬಟ್ ಅದು ಕಾಶ್ಮೀರದ್ದು ಏನು ಹೋರಾಟ ಇದೆ ಸ್ವಲ್ಪ ವ್ಯತ್ಯಾಸಗಳಿದೆ. ಏಕೆಂದರೆ ಅಲ್ಲಿ ಇಂಟರ್ನ್ಯಾಷನಲ್ ಇಶ್ಯೂಸ್ ಎಲ್ಲ ಆಗಿಬಿಡುತ್ತೆ. ಯಾಕೆಂದರೆ ಅದು ಪಾಕಿಸ್ತಾನ ಬರುತ್ತೆ, ಮತ್ತು ಸೇನೆ ಬರುತ್ತೆ, ಈ ರೀತಿಯಾದಂಥ ಇದು ವಿಳಂಬ ಆಗ್ತಾ ಹೋಗುತ್ತೆ. ಹಾಗೆ ಎಷ್ಟಾಗುತ್ತೋ ಅಷ್ಟು ನಾವು ಅಲ್ಲಿ ಒಂದು ಯಾತ್ರಿ ಮಂದಿರ ಮಾಡೋಣ, ಏಕೆಂದರೆ ಇದು ಹಳೇ ಒಂದು ಟ್ರೆಡಿಷ್ನಲ್ ರೂಟ್ ಇದೆ, ಮಾಡೋಣ ಅಂಥೇಳಿ ಅದಕ್ಕೆ ಅವರು ಗುರುಗಳನ್ನ ಕೇಳ್ಕೊಂಡಾಗ ಜಗದ್ಗುರುಗಳನ್ನ, ಶೃಂಗೇರಿ ಜಗದ್ಗುರುಗಳನ್ನ ಅವರು ಒಪ್ಪಿಗೆ ಕೊಟ್ಟರು. ಹಾಗಾಗಿ ಅವರು ಅಲ್ಲಿ ಮಾಡಿದ್ರು. ಈಗ ತೀತ್ವಾಲ್ಗೆ ಹೋಗೋದು ನಮಗೆ ನಮ್ಮಂಥ ಸಾಮಾನ್ಯ ಜನತೆಗೆ ಎಷ್ಟು ಸುಲಭ, ಎಷ್ಟು ಕಷ್ಟ ಅಂತ? ತುಂಬ ಕಷ್ಟ ಅಂತೇನಿಲ್ಲ, ಅದು ಹೋಗ್ಬೋದು. ಆದರೆ ಸ್ವಲ್ಪ ತಿಳ್ಕೊಂಡು ಹೋಗಬೇಕು. ಯಾಕೆಂದರೆ ಈ ಜನವರಿಯ ಮೊದಲನೇ ವಾರದಲ್ಲಿ ಬೆಂಗಳೂರಿನ ಒಂದು ಟೀಮ್ ಹೋಯಿತು ಅಲ್ಲಿಗೆ. ಸಾಕಷ್ಟು ಹಿಮಪಾತ ಅಲ್ಲಿ ರಸ್ತೆಗಳು ಇದ್ದಿದ್ದರಿಂದ ಅಲ್ಲಿ ಸೇನೆ ಬಿಡಲೇ ಇಲ್ಲ, ಅದಕ್ಕೆ ದರ್ಶನ ಇಲ್ಲದೆ ವಾಪಸ್ ಬಂದರು. ಹಾಗಾಗಿ ಸ್ವಲ್ಪ ಕೇಳಿ ಮಾಡಿ ಹೋಗಬೇಕು. ಯಾಕೆಂದರೆ ತುಂಬ ಹಿಮಪಾತ ಆಗುವಂಥ ಜಾಗ ಅಲ್ಲಿ. ನೀವು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ತಿಂಗಳಲ್ಲಿ ಪ್ರವಾಸ ಮಾಡುವಂಥದ್ದು ಸೂಕ್ತ ಅಲ್ಲಿ. ಇದು ಮೊದಲನೇ ಭಾಗ. ಎರಡನೇ ಭಾಗ, ಅಲ್ಲಿ ಕುಪ್ವಾರ ಡಿಸ್ಟಿಕ್ನ DC ಅದಿರ್ತದೆ, ಅದಕ್ಕೆ ನಾವು ಇ ಪಾಸ್ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ. ಆ ಇ ಪಾಸಲ್ಲಿ ಏನಿಲ್ಲ, ಬೇಡ, ಅದು ಒಂದು ಆನ್ಲೈನ್ ಫಾರ್ಮ್ ಫಿಲಪ್ ಮಾಡಿ ನಾವು ಆಧಾರ್ ಕಾರ್ಡನ್ನ ಡೀಟೇಲ್ಸನ್ನು ಕೊಟ್ಟರೆ ಅವರು ನಮಗೆ ಒಂದು 2-3 ದಿವಸದಲ್ಲಿ ನಮಗೆ ಅವರು ರಿಪ್ಲೈ ಮಾಡ್ತಾರೆ. ಯಾವ ದಿನ ಹೇಳಿರ್ತಾರೆ ಆ ದಿನದಲ್ಲಿ ನಾವು ಹೋಗಬೇಕಾಗತ್ತೆ. ಮೊದಲು ನಾವು ಶ್ರೀನಗರಕ್ಕೆ ಹೋಗಬೇಕು. ಶ್ರೀನಗರದಿಂದ ಅಲ್ಲಿ ಖಾಸಗಿ ವಾಹನಗಳ ಮೂಲಕ ಅಲ್ಲಿ 150 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಾವು ತೀತ್ವಾಲ್ಗೆ ಹೋಗಬೇಕು. ಅಲ್ಲೂ ಕೂಡ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು, ಅಲ್ಲಿ ಕಿಶನ್ಗಂಗಾ ನದಿಯನ್ನು ಕೂಡ ದರ್ಶನ ಮಾಡ್ಬೋದು. ಶಾರದಾಂಬನವರನ್ನು ದರ್ಶನ ಮಾಡಿ ಬೆಳಗ್ಗೆ ಹೋದರೆ, ಅರ್ಲಿ ಮಾರ್ನಿಂಗ್ ಹೋದರೆ ಸಂಜೆ ವಾಪಸ್ ಬರ್ಬೋದು. ಅಲ್ಲಿ ಉಳ್ಕೊಳ್ಳೋ ಅವಕಾಶ ಇಲ್ಲ? ಅವಕಾಶ ಇದೆ, ಉಳ್ಕೊಳ್ಳಬಹುದು ಅಂತಂದ್ರೆ ಉಳ್ಕೊಳ್ಳಬಹುದು. ಈಗ ಕಿಶನ್ಗಂಗಾ ನದಿ ಲೈನ್ ಆಫ್ ಕಂಟ್ರೋಲ್ ಇರೋದ್ರಿಂದ ನಾವು ಅದಕ್ಕೆ ಪೂಜೆ ಮಾಡೋಕ್ಕೆಲ್ಲ ಅವಕಾಶ ಇದೆಯಾ? ಇದೆ. ಈಗ ಸ್ವಲ್ಪ ಅದು ಆಗಾಗ ಸ್ವಲ್ಪ ಟೆನ್ಷನ್ ಇದೆ. ಅಲ್ಲೊಂದು ಘಾಟ್ ಮಾಡಿದ್ದಾರೆ, ನಂದಲಾಲ್ ಘಾಟ್ ಅಂತ ಮಾಡಿದ್ದಾರೆ. ಸ್ವಲ್ಪ ಟೆನ್ಷನ್ ಇದೆ, ಅದು ಒಮ್ಮೊಮ್ಮೆ ಬಿಡ್ತಾರೆ. ಅಲ್ಲಿ ಹೋಗಿ ನೋಡ್ಬೋದು, ಪೂಜೆ ಮಾಡಿ ಬರ್ಬೋದು. ನಮಗೆ ಅಲ್ಲಿಂದ 30 ಕಿಲೋಮೀಟರ್ ಅಂತ ತಾವು ಹೇಳ್ತಿದ್ರಿ ಮೂಲ ಶಾರದಾ ಪೀಠ, ಅಲ್ಲಿಗೆ ಹೋಗೋಕೆ ಅಥವಾ ನೋಡೋಕೆ ಅವಕಾಶನೇ ಇಲ್ವಾ? ನೀವು ಭಾಳ ಉತ್ಸಾಹದಿಂದ ಇದ್ದೀರಾ, ನಮಗೂ ಎಷ್ಟೇ ಉತ್ಸಾಹ ಇದೆ. ಆ ದಿನ ಬೇಗ ಬರಲಿ, ಯಾಕೆಂದರೆ ಅಲ್ಲಿ ಸೇನೆ ಇದೆ, ಬಿಡ್ತಾ ಇಲ್ಲ. ಮೊದಲನೇ ನಮ್ಮ ಸೇನೆ ಬಿಡಲ್ಲ, ಅದಾದಮೇಲೆ ಅವ್ರ ಸೇನೆ ಅಲ್ಲಿ ಅವಕಾಶ ಇಲ್ಲ, ಅನ್ಫಾರ್ಚುನೇಟ್ಲಿ. ಸರ್ಕಾರ ಈಗ ಇದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲಿ ಏನೊಂದು ಕಾನ್ಫ್ಲಿಕ್ಟ್ ಆಗಿದೆ ಅಂತ ಹೇಳಿದ್ರೆ, ನಾನೊಬ್ಬ ಶಾರದಾ ಮಾತೆಯ ಭಕ್ತ. ನನಗೆ ನೀವು ಹೇಳಿದಾಗೆ ಮೂಲ ಶಾರದಾ ಪೀಠಕ್ಕೆ ನಾನು ಹೋಗಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಂಗೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತೀನಿ. ಸರ್ಕಾರವು ಕೂಡ ಒಂದು ವೇಳೆ ಆಯಿತು, ನಮ್ಮ ದೇಶದ ಜನಗಳೇ, ನಮ್ಮದು ಡೆಮೋಕ್ರಸಿ, ಪ್ರಜಾಪ್ರಭುತ್ವ ದೇಶ, ನಾವು ಹೇಳ್ದಂಗೆ ಅವರು ನಡ್ಕೊಳ್ಳೋದಾದರೆ ಅಲ್ಲಿ ಅವರು ಮನವಿ ಮಾಡಬೇಕಾಗತ್ತೆ. ಎಲ್ಲಿ? ಪಾಕಿಸ್ತಾನಕ್ಕೆ. ಹೇಗೆ ಕರ್ತಾರ್ಪುರ್ ಕಾರಿಡಾರ್ ಆಯ್ತಲ್ಲ, ನಮ್ಮ ಗುರುನಾನಕ್ದು ಒಂದು ತೀರ್ಥಕ್ಷೇತ್ರನಿದೆ, ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಒಂದು ಅವಕಾಶ ಕೊಟ್ಟಿದೆ. ಅದೇ ಫಾರ್ಮುಲಾ ಇಲ್ಲಿ ಉಪಯೋಗಿಸೋದಕ್ಕೆ ಆಗಲ್ಲ. ಯಾಕೆ ಅಂದರೆ ಅದು ಅಧಿಕೃತವಾದ ಪಾಕಿಸ್ತಾನ, ಇದು ಅನಧಿಕೃತ ಪಾಕಿಸ್ತಾನ, ಪಾಕ್ ಆಕ್ರಮಿತ ಕಾಶ್ಮೀರ. ಇದು ನಮ್ಮದೇ ಭಾಗ. ನಾವು ಏನಾದರೂ ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಾವಾಗ ಮನವಿ ಕೇಳಿದ್ರೆ ಈ ಪ್ರದೇಶ, ಈ ರಾಜ್ಯ ನಮ್ದಲ್ಲ ಅಂತ ಒಪ್ಕೊಂಡಂಗೆ ಆಗೋಯ್ತಲ್ಲ. ಹಾಗಾಗಿ ಇಲ್ಲಿ ಒಂದು ರಾಷ್ಟ್ರೀಯತೆ ಒಂದು ವಿಷಯ ಬಂದ್ಬಿಡುತ್ತೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ,
ನನಗಂತೂ ಶಾರದಾ ಪೀಠ ಬೇಕು, ನಮಗಂತೂ ಬೇಕು. ಯಾಕೆಂದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ತೋರಿಸ್ಕೊಡ್ಬೇಕು. ಹೌದು. ಓಪನ್ ಶಾರದಾ ಪೀಠ ಅಂತ ಹೇಳ್ತೀವಿ. ಸರ್ಕಾರ ಇಲ್ಲ ಅದು ಅಲ್ಲಿದೆ, ಪಾಕ ಆಕ್ರಮಿತ ಕಾಶ್ಮೀರದಲ್ಲಿದೆ ಅಂತ ಹೇಳಿದ್ರೆ ಅದು ಅನಧಿಕೃತ ತಾನೇ. ನೀವು ಟೇಕ್ ಬ್ಯಾಕ್ POK. ನಮ್ದು ಇದೇ ಸ್ಲೋಗನ್, ಟೇಕ್ ಬ್ಯಾಕ್ POK, ಓಪನ್ ಶಾರದಾ ಪೀಠ. ಈ ಒಂದು ನಿಲುವಲ್ಲಿ ನಾವು ಇಡೀ ದೇಶ ಒಂದಾಗಬೇಕು. ಆವಾಗ ನಾವು ನೋಡ್ಬೋದು ಅದನ್ನು. ನಮ್ಮ ಜಗದ್ಗುರುಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ? ಜಗದ್ಗುರುಗಳದು ಶೃಂಗೇರಿಯ ಪಾತ್ರ ಬಹಳಷ್ಟಿದೆ. ಅಭಿನವ ವಿದ್ಯಾತೀರ್ಥರಿತ್ತು ಮೊದಲು, ಅದೇ ಭಾರತೀ ತೀರ್ಥರ ಅವರ ಗುರುಗಳು. ಅವರು 1962ನೇ ಇಸ್ವಿನಲ್ಲಿ ಕೂಡ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ಟರು. ಆವಾಗಲೂ ಕೂಡ ಪ್ರಯತ್ನ ಆಗಿದೆ. ಮತ್ತು ನಮ್ಮ ಭಾರತೀಯ ತೀರ್ಥರು ಈಗ ಮಹಾಸನ್ನಿಧಾನ, ಅವರು 1994ರಲ್ಲಿ ಅವರು ಸಹ ಅಲ್ಲಿ ಕಾಶ್ಮೀರಕ್ಕೆ ಹೋಗಿ ಭಾಳ ಪ್ರಯತ್ನ ಪಟ್ಟರು, ಅಲ್ಲಿಗೆ ಹೋಗಲೇಬೇಕು ಅಂತ. ಅಲ್ಲಿ ಸೈನಿಕರೆಲ್ಲ ಬಂದು ಇಲ್ಲ ಅಲ್ಲಿ ಸುರಕ್ಷತೆಯ ಸಮಸ್ಯೆ ಇದೆ ಅಂತೆಲ್ಲ ಹೇಳಿ ಅವ್ರಿಗೆ ಒಪ್ಪಿಸಲಾಯಿತು. ಈಗ ನಮ್ಮ ಸೌಭಾಗ್ಯ ಸನ್ನಿಧಾನ ಗುರುಗಳು ವಿಧುಶೇಖರ ಭಾರತಿಗಳು ಬೇರೆ ಒಂದು ಖಾಸಗಿ ಚಾನಲಲ್ಲೂ ಕೂಡ ಅವ್ರು ಮಾತಾಡಿದ್ದು ನೋಡಿರ್ಬೋದು, ಟೈಮ್ಸ್ ನೋವಲ್ಲಿ. ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ, ಹೇಗೆ ಅಯೋಧ್ಯ ಇದೆ, ಹೇಗೆ ಮಥುರಾ ಇದೆ, ಹೇಗೆ ಕಾಶಿ ಇದೆ, ಅದೇ ರೀತಿ ಶಾರದಾ ಪೀಠವು ನಮಗೆ ಬೇಕು. ನಮ್ಮ ತಾಯಿ ಸ್ಥಾನ ಅದು, ನಮ್ಮ ಆರಾಧ್ಯ ದೈವ ಅದು ನಾವು ಮರಳಿ ತಗೋಬೇಕು. ಮೊದಲನೇದು ನಾವು ಕಾನೂನಿನ ಪ್ರಕಾರ ನ್ಯಾಯವಾಗಿ ಹೋಗೋಣ, ಅಥವಾ ಯಾವುದೇ ಬೆಲೆ ತೆತ್ತಾರೂ ಅದನ್ನು ತಗೊಳ್ಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ನಡೆಸ್ತಿರುವಂಥ ರವೀಂದ್ರ ಪಂಡಿತರ ಬಗ್ಗೆ ಏನು ಹೇಳ್ತೀರಾ? ರವೀಂದ್ರ ಪಂಡಿತ ಮತ್ತು ಅಲ್ಲಿ ವಿನೋದ್ ಪಂಡಿತ್, ಸುಶೀಲ್ ಪಂಡಿತ್ ಅಂತ ಕಾಶ್ಮೀರ ಸಮಾಜದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಲ್ಲೇ ರವೀಂದ್ರ ಪಂಡಿತ್ ಅವರು ದೀರ್ಘಕಾಲವಾಗಿ ಮಾಡ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಶ್ಮೀರ ಪಂಡಿತರಿಂದರೆ 1990ರಲ್ಲಿ ಅಲ್ಲಿ ಜನೋಸೈಡ್ ಆಯಿತು. ಭಾಳ ಜನರ ಕೊಗ್ಗಲೆ ಆಯಿತು, ಅಲ್ಲಿಂದ ಓಡಿಸೋದು ಎಲ್ಲ. ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪಾಪ ಪಂಡಿತರು ಅಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿನೆಲ್ಲ ಬಿಟ್ಟು ಬೇರೆ ಬೇರೆ ರಾಜ್ಯಕ್ಕೆ ಬಂದ್ಬಿಟ್ಟು, ಡೆಲ್ಲಿಗೆ ಬಂದರು, ಬೆಂಗಳೂರಿಗೆ ಬಂದರು, ಹೈದರಾಬಾದ್, ಚೆನ್ನೈ ಎಲ್ಲದರಲ್ಲಿ ಇಡೀ ದೇಶದಲ್ಲಿ ಅವರು ಚೆಲ್ಲಾಪಿಲ್ಲಾಗಿ ಹೋಗ್ಬಿಟ್ರು. ಅವರೆಲ್ರಿಗೂ ಕೂಡ ಇವರು ಅದನ್ನು ಒಂದು ಕನೆಕ್ಟಿಂಗ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡೋದು. ಇದು ನಮಗೆ ಪ್ರಯೋಜನ ಆಗಿದ್ದು ಅದೇ ಶಾರದಾ ವಿಗ್ರಹ ಯಾತ್ರೆ ಆಯ್ತಲ್ಲ, ಅದೇ ಸಮಾಜ ಎಲ್ಲೆಲ್ಲಿತ್ತು ಅದೆಲ್ಲ ಕಡೆ ಅದು ವಿಗ್ರಹ ಹೋಗಿ ಎಲ್ಲಿ ಬಂತು. ಈ ಒಂದು ಕನೆಕ್ಟಿಂಗ್ ಕೆಲಸ ಮಾಡ್ತಿದ್ದಾರೆ. ಮತ್ತು ಸರ್ಕಾರದ ಜೊತೆ, ಮಿನಿಸ್ಟರ್ಗಳ ಜೊತೆ ಆಪ್ರೇಷನ್ಸ್ ಏನಾಗಬೇಕು ಅವ್ರ ಜೊತೆ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಬ್ಬ ಭಾರತೀಯನಾಗಿ ಅಥವಾ ಒಬ್ಬ ಹಿಂದುವಾಗಿ ನಮ್ಮ ಕರ್ತವ್ಯ ಏನು? ನಮ್ಮ ಶಾರದಾ ಪೀಠವನ್ನು ನಾವು ವಾಪಸ್ಸು ಹೇಗೆ ಪಡಿಬಹುದು? ನಾವೆಲ್ಲ ಏನು ಮಾಡಬೇಕು ಅದಕ್ಕೋಸ್ಕರ? ಒಬ್ಬ ಹಿಂದುವಾಗಿ ಭಾರತೀಯನಾಗಿ ನಮ್ಮ ಕರ್ತವ್ಯ, ಈಗ ನಾನು ಒಬ್ಬ ಪ್ರಜೆಯಾಗಿ ನಾನು ಕೂಡ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀನಿ. ನನಗೂ ಕೂಡ ಕುಟುಂಬ ಇರುತ್ತೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋವಂಥದ್ದು ಅದ್ರ ಬಗ್ಗೆ ವಿಷಯ ತಿಳ್ಕೊಬೇಕು. ಕಾಶ್ಮೀರದ ಒಂದು ಆ ಸ್ಟೇಟ್ ಬಗ್ಗೆ ನಾವು ವಿಷಯವನ್ನು ಅಧ್ಯಯನ ಮಾಡಬೇಕು, ತಿಳ್ಕೊಬೇಕು. ಶಾರದಾ ಪೀಠದ ಬಗ್ಗೆ ಕೂಡ ತಿಳ್ಕೊಬೇಕು. ಮೊದಲು ನಾವು ತಿಳ್ಕೊಬೇಕು, ಅಧ್ಯಯನ ಮಾಡಿ ನಂತರ ಇನ್ನೊಬ್ಬರಿಗೆ ಹೇಳುವಂಥದ್ದು ಆಗಬೇಕು. ನಮ್ಮ ಮಕ್ಕಳಿಗೋ, ಮನೆಯವ್ರಿಗೋ, ಫ್ರೆಂಡ್ ಸರ್ಕಲ್ಗೋ, ಆಫೀಸ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಹೇಳುವಂಥದ್ದು ಆಗಬೇಕು. ಒಂದು. ಎರಡನೇದು, ನಾವು ದಿನನಿತ್ಯ ಏನು ಪ್ರಾತಸ್ಮರಣೆ ಮಾಡ್ತೀವಿ, ಆಗ ದೇವ್ರ ದೀಪ ಹಚ್ಚಿ ಆದಷ್ಟು ಬೇಗ ಆ ತಾಯಿ ಶಾರದೆಯ ಒಂದು ಪೀಠ ಭಾರತದ ಮಡಿಲಿಗೆ ಬರಲಿ, ಅದು ಪುನರುತ್ಥಾನ ಆಗಲಿ, ಪ್ರತಿನಿತ್ಯ ಅಲ್ಲಿ ಅಭಿಷೇಕ ಆಗಲಿ, ಪೂಜೆ ಆಗಲಿ ಅನ್ನೋವಂಥದ್ದನ್ನು ನಾವು ಸ್ಮರಣೆ ಮಾಡಿ ತಾಯಿನ ಬೇಡ್ಕೋಬೇಕು. ಮತ್ತು ಶಾರದೆ ಅಂದರೆ ನಮಗೆ ವಿದ್ಯಾದೇವತೆ, ಸರಸ್ವತಿ ವಿದ್ಯಾದೇವತೆ. ಶಾಲೆಗಳ ಮಹತ್ವ, ಶಾಲೆಗಳ ಪಾತ್ರವು ಕೂಡ ತುಂಬ ಇದೆ. ನಾವು ಯಾರೆಲ್ಲ ಶಾಲೆಗಳು ನಡೆಸ್ತೀವಿ ಅಥವಾ ನಮಗೆ ಸಂಪರ್ಕ ಇದೆ ಅಲ್ಲೆಲ್ಲ ಮಕ್ಕಳಿಗೆ ನಾವು ಹೇಳಬೇಕು. ನಮ್ಮಲ್ಲಿ ಏನಾಗುತ್ತೆ, ಈ ಪಠ್ಯ ಪುಸ್ತಕಗಳಲ್ಲಿ ಅಕ್ಬರ್ ಬಂದ, ಬಾಬರ್ ಬಂದ, ಆಕ್ರಮಣ ಮಾಡಿದ್ರು, ನಮ್ಮನ್ನು ಇಷ್ಟು ನಮ್ಮಲ್ಲಿ ಸಂಪತ್ತನ್ನ ದೋಚ್ಕೊಂಡೋದು, ಇದನ್ನ ಹೇಳಿ 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 ಮಕ್ಕಳಿಗೆ ಏನು ಅನಿಸಿದೆ, ನಾವಿರೋದೇ ಆಕ್ರಮಣ ಮಾಡಿಸ್ಕೊಳ್ಳೋಕ್ಕೆ, ನಾವಿರೋದೇ ಸೋಲಕ್ಕೆ, ಅವ್ರು ಇರೋದೇ ಅವ್ರು ಬಂದು ದಾಳಿ ಮಾಡೋಕ್ಕೆ ಅಂತ. ಇದು ನಿಜ ಅಲ್ಲ. ಯಾಕೆ ಅಂದರೆ ಇವತ್ತಿಗೂ ನಮ್ಮ ಸಂಸ್ಕೃತಿ ಉಳಿದಿದೆ.
ನಮ್ಮ ಧರ್ಮ ಉಳಿದಿದೆ ಅಂದರೆ ಅರ್ಥ ಏನಂದರೆ ನಾವು ಎದುರಿಸಿದ್ದೀವಿ, ನಾವು ಗೆದ್ದಿದ್ದೀವಿ. ನಮ್ಮ ರಾಜ್ಯದ ಬಗ್ಗೆ ಹೇಳಬೇಕು. ನೀವು ಕರ್ನಾಟಕದ ರಾಜರು ತೊಗೊಂಡ್ರೆ ಮಯೂರವರ್ಮ, ನಮ್ಮ ರಾಷ್ಟ್ರಕೂಟರು, ಇಮ್ಮಡಿ ಪುಲಿಕೇಶಿ, ಎಷ್ಟು ರಾಜ ಮಹಾರಾಜರು. ನಾವು ಗೆದ್ದಿಲ್ವಾ? ನಾವು ಹೌದು. ಇಮ್ಮಡಿ ಪುಲಿಕೇಶಿಯ ಸೈನ್ಯ ಉತ್ತರ ಪ್ರದೇಶ, ಆ ಕಡೆ ಅಸ್ಸಾಮು, ಗುಜರಾತ್ ಎಲ್ಲ ಕಡೆ ಹೋಗಿತ್ತು ಅನ್ನೇ ಹೇಳಬೇಕು. ನೀವು ತಮಿಳ್ನಾಡಿಗೆ ಹೋದರೆ ಪೆರಿಯ ಒಂದು ವೀರಪಾಂಡಿ ಕಟ್ಟಬೊಮ್ಮನ್ ಅಂತ ಹೇಳ್ತೀವಿ. ಅದೇ ರೀತಿ ಸಾಕಷ್ಟು ರಾಜ ಮಹಾರಾಜರಿದ್ದಾರೆ. ಆಂಧ್ರನಲ್ಲಿ ಅಲ್ಲೂರು ಸೀತಾರಾಮರಾಜು ಇರ್ತಕ್ಕಂಥ ರಾಜರು, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ರಾಜ ಮಹಾರಾಜರಿದ್ದಾರೆ. ಇವ್ರ ಬಗ್ಗೆ ನಾವು ಹೇಳಬೇಕು. ಮಕ್ಕಳಿಗೆ ನಮ್ಮದು ಚರಿತ್ರೆ ವಿಜಯ ಚರಿತ್ರೆ, ವಿಜಯ ದೇಶ, ವಿಜಯ ಧರ್ಮ ಅಂತಕ್ಕಂಥ ಒಂದು ಮಾತನ್ನು ನಾವು ಹೇಳಿ ಧೈರ್ಯವನ್ನು ನಾವು ತುಂಬಿಸ್ಬೇಕು ಮಕ್ಕಳಿಗೆ. ಆಗ ನಾವು ಸಾರ್ಥಕತೆ ಆಗುತ್ತೆ. ಇದು ನಮ್ಮ ಎಲ್ಲರ ಕರ್ತವ್ಯ ಆಗುತ್ತೆ. ಶಾರದಾ ಪೀಠದ ಬಗ್ಗೆ, ಶಾರದಾ ಪೀಠಕ್ಕೆ ಹೋಗೋಕೆ ಯಾಕಾಗಲ್ಲ ಅನ್ನೋಂಥ ವಿಚಾರಗಳ ಬಗ್ಗೆ, ನಮ್ಮ ಮನಸ್ಸಲ್ಲಿದ್ದಂಥ ಎಷ್ಟೊಂದು ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಇಷ್ಟು ಸಮಯ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟೋದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಹಾಗೆ ಶಾರದಾ ಪೀಠಕ್ಕಾಗಿ ಇಷ್ಟೆಲ್ಲ ಹೋರಾಟ ನಡೆಸಿರುವಂಥ ತಮಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ನಮಸ್ಕಾರ. ನಮಗೂ ಕೂಡ ಭಾಳ ಸಂತೋಷ ಆಯಿತು. ಏಕೆಂದರೆ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಭಾಳ ದೊಡ್ಡ ವಿಷಯ ತೊಗೊಂಡಿದ್ದೀರ. ಒಂದು ಸ್ಯಾಟಲೈಟ್ ಚಾನಲ್ಗಳು ಈ ಥರ ಕೆಲಸ ಮಾಡಬೇಕಾಗಿತ್ತು. ನೀವು ತೊಗೊಂಡು ಭಾಳ ದೊಡ್ಡ ವಿಷಯ ಮಾಡಿದ್ದೀರಾ. ಇದು ಹೀಗೆ ಬೆಳೆಯಲಿ, ಇದೊಂದು ಅಭಿಯಾನ ಮುಂದುವರಿಲಿ. ಇನ್ನು ಸಾಕಷ್ಟು ಇದ್ರ ಬಗ್ಗೆ ಎಲ್ಲರನ್ನೂ ಸೇರಿಸ್ತಕ್ಕಂಥ ಕೆಲಸ ಮಾಡೋಣ. ಎಲ್ಲ ಒಟ್ಟಿಗೆ ಸೇರಿ ಮುಂದೊಂದು ದಿನ ಆ ಶಾರದಾ ಪೀಠವನ್ನು ಮರಳಿ ಭಾರತದ ಮಡಿಗೆ ತರುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ನಮಸ್ತೆ ಸರ್. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು. ಶಾರದಾ ಪೀಠದ ಬಗ್ಗೆ ಬರೀ ತಿಳ್ಕೊಳ್ಳೋದಲ್ಲ, ಕೇಳಿ ಸುಮ್ಮನಾಗಿ ಬಿಡೋದಲ್ಲ. ತೀತ್ವಾಲ್ನಲ್ಲಿರುವಂಥ ಶಾರದಾ ಗುಡಿಗೆ ಹೋಗಿ ಬರುವಂಥ ಪ್ರಯತ್ನ ಮಾಡಬೇಕು. ಶಾರದಾ ಪೀಠ, ಕಾಶ್ಮೀರದಲ್ಲಿರುವಂಥ ಆ ಶಾರದಾ ಪೀಠ ನಮಗೆ ವಾಪಸ್ ಸಿಗಲಿ ಅಂತ ಪ್ರಾರ್ಥನೆ, ಹೋರಾಟ ನಮ್ಮ ಕಡೆಯಿಂದ ಕೂಡ ನಡಿಬೇಕು. ಇದು ಇವತ್ತಿನ ಎಪಿಸೋಡ್ನ ಉದ್ದೇಶ ಆಗಿತ್ತು. ಮುಂದಿನ ಎಪಿಸೋಡಲ್ಲಿ ಯಾರ ಸಂದರ್ಶನವನ್ನು ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಕಾಶ್ಮೀರಿಗೆ ತಿತ್ವಾಲ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ನಮಸ್ಕಾರ.